ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಸಾಹಿತ್ಯ ಪರಿಷತ್ ಉಡುಪಿಯ ತಾಲೂಕು ಅಧ್ಯಕ್ಷರು ಋವಿರಾಜ್ HP ಅವರು ಕಲಾವಿದರು, ರಂಗಭೂಮಿ ಕಲಾವಿದರು, ಅದೇ ರೀತಿ ಹಲವಾರು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಭಾಳಷ್ಟು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ, ಇನ್ನೂ ಕೂಡ ಮಾಡುವರಿದ್ದೀರಿ. ಈ ಪಯಣದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ದೊರೆಯಲಿ ಎನ್ನುವ ನಿಟ್ಟಿನಲ್ಲಿ ಕಲಾಂತರಂಗದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇವೆ. ಅದೇ ರೀತಿ ಸರ್, ಪ್ರತಿಯೊಬ್ಬರಿಗೆ ಕೇಳುವಂತೆ ನಿಮ್ಮ ಕೂಡ ನಿಮ್ಮ ತಂದೆ ತಾಯಿ, ಹುಟ್ಟೂರು, ಬಾಲ್ಯ ಜೀವನ ಇದರ ಬಗ್ಗೆ ಒಂದೆರಡು ಮಾತು. ನನ್ನ ಬಾಲ್ಯ ಜೀವನ ಪ್ರಾರಂಭವಾಗಿರುವಂಥದ್ದು ಶಿವಮೊಗ್ಗದ ಒಂದು ನಗರ ಅಂತೇಳಿ, ಬಿದನೂರು ನಗರ. ಒಂದು ಕೋಟೆ ಇದೆ, ಶಿವಪ್ಪ ನಾಯಕನ ಕೋಟೆ. ಬಹಳ ಒಂದು ಅದ್ಭುತವಾದಂಥ ಒಂದು ಸ್ಥಳ, ಪರಿಸರ, ತುಂಬ ಒಳ್ಳೆಯ ಪರಿಸರ. ಆ ಪರಿಸರದಲ್ಲಿ ನನ್ನ ಪ್ರಾರಂಭದ ದಿನಗಳು. ಹುಟ್ಟಿದ್ದು ಸಹಿತ ನಾನು ನಗರದಲ್ಲೇ. ತಂದೆ ಸ್ಕೂಲ್ ಮಾಸ್ಟರ್ ಆಗಿದ್ದರು. ಅಲ್ಲಿಯೇ ಸ್ಕೂಲ್ ಮಾಸ್ಟರ್, ಒಂದು ಗರ್ಲ್ಸ್ ಸ್ಕೂಲ್ ಇತ್ತು, ಅಲ್ಲಿಯ ಮಾಸ್ಟರ್ ಆಗಿದ್ದರು. ನನ್ನ ಓದು ಅಷ್ಟೇ, ನನ್ನ ಪ್ರಾರಂಭದ ಆಗಿರುವಂಥದ್ದು ನಗರ ಸ್ಕೂಲ್ನಲ್ಲೇ. ಪ್ರಾಥಮಿಕ, ಪ್ರೌಢ, ಹಾಗೆ ಪ್ರೌಢಶಾಲೆಯವರಿಗೆ SSLC ಅವರಿಗೆ ನಗರದಲ್ಲೇ ಆಯಿತು. ತಾಯಿ ಹೌಸ್ ವೈಫ್ ಆಗಿದ್ದರು. ಕೋಟೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಒಂದು ಪರಿಸರ, ಒಂದು ಅದ್ಭುತವಾದಂಥ ಪರಿಸರ. ಆ ಪರಿಸರದ ಮಧ್ಯದಲ್ಲೇ ನಗರ ಅನ್ನುವಂಥದ್ದು ಒಂದು ಕಲಾವಿದರ ಒಂದು ಬೀಡೆ ಆಗಿತ್ತು. ತುಂಬ ಜನ ಒಳ್ಳೊಳ್ಳೆ ಕಲಾವಿದರಿದ್ದರು. ನನಗೆ ಇನ್ನೂ ಪ್ರಾರಂಭ ದಿನಗಳಲ್ಲಿ ಇನ್ನೂ ನೆನಪಿದೆ. ಒಬ್ಬರು ಒಂದು 2-3 ಜನ ಕಲಾವಿದರು ನಾನು ಇವತ್ತಿಗೂ ನಾನು ನೆನಪಿಸ್ಕೊಳ್ತೀನಿ ಅವ್ರನ್ನ. ಒಬ್ಬರು ನಗರದ ಅಂಬರೀಷ್ ಪುರಿ ಅಂತ ಹೇಳ್ಕೊಂಡು, ಅವರು ಅಂಬರೀಷ್ ಪುರಿ ಹೇಗೆ ಇದ್ರು, ನೋಡ್ಲಿಕ್ಕೂ ಆಗಿದ್ರು, ಅಂತಹ ವಾಯ್ಸು ಅವರದ್ದು. ಅವರೊಬ್ಬರು ಇದ್ರು. ಮತ್ತೊಬ್ಬರು ಅಂಬಾಪ್ರಸಾದ್ ಅಂತ ಹೇಳ್ಕೊಂಡು ಒಬ್ಬ ಅದ್ಭುತ ಕಲಾವಿದ. ಇತ್ತೀಚೆಗಷ್ಟೇ ಅವರು ತೀರ್ಕೊಂಡ್ರು. ಎಂಥ ಕಲಾವಿದರು, ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಈಗ ನಾವು ಇಲ್ಲಿ ಫಿಲ್ಮು ನಾಟಕದಲ್ಲೆಲ್ಲ ನೋಡಬೇಕಾದ್ರೆ ಎಂಥ ಕಲಾವಿದರನ್ನು ನಾವು ನೋಡಿದ್ವಿ ಹಿಂದೆ ಅಂತ ಹೇಳ್ಕೊಂಡು, ಅಂತಹ ಒಂದು ಅದ್ಭುತ ಕಲಾವಿದರು ನಮ್ಮ ನಗರದಲ್ಲಿದ್ದರು. ಸ್ಫೂರ್ತಿ ಯುವಕ ಸಂಘ ಅಂತ ಹೇಳಿತ್ತು. ಆ ಯುವಕ ಸಂಘ ಯಾವಾಗಲೂ ಈ ಯುವಜನ ಮೇಳ ಆಗ್ತಾ ಇತ್ತು. ಆ ಯುವಜನ ಮೇಳದಲ್ಲಿ ಹೆಚ್ಚಾಗಿ ನಗರಕ್ಕೆ ಕಟ್ಟಿಟ್ಟ ಬುತ್ತಿ, ರಾಜ್ಯ ಮಟ್ಟದವರೆಗೂ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವಂಥ ಒಂದು ತಂಡ ಆಗಿ ರೂಪುಗೊಂಡಿತ್ತು. ಹಾಗಾಗಿ ಒಂಥರ ಕಲಾವಿದರ ಬೀಡೆ ನಗರ ಆಗಿತ್ತು. ನಗರ ಶ್ರೀನಿವಾಸ, ಹೌದು, ನಗರದ ಶ್ರೀನಿವಾಸ ಉಡುಪರು, ಅರ್ಚನಾ ಉಡುಪ ಅವರೆಲ್ಲ. ಅರ್ಚನಾ ಉಡುಪರಿಗೆ ಪ್ರಾರಂಭದ ವಿದ್ಯೆಯನ್ನು ಕಲಿಸಿದ್ದು ನನ್ನ ದೊಡ್ಡಪ್ಪನೇ, ಬಾಲಕೃಷ್ಣ ರಾವ್ ಅಂತ ಹೇಳ್ಕೊಂಡು ದೊಡ್ಡ ಸಂಗೀತ ಕಲಾವಿದರು. ಅವರೇ ಸಂಗೀತವನ್ನು ಹೇಳ್ಕೊಟ್ಟು. ಮತ್ತೆ ನಿಮ್ಮ ಶಿಕ್ಷಣ ಎಲ್ಲಿವರೆಗೆ ಕಲ್ತ್ರಿ, ಮತ್ತೆ ಉದ್ಯೋಗ ಸರ್, ಅದ್ರ ಬಗ್ಗೆ ಒಂದೆರಡು ಮಾತು. ನನ್ನ ಪ್ರಾರಂಭದ ದಿನಗಳು ವಿದ್ಯಾಭ್ಯಾಸ SSLC ವರೆಗೆ ನಗರದಲ್ಲೇ ಆಯಿತು. ನಂತರ ನಾನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಆಗಲೇ ಒಂಥರ ಇವ್ರನ್ನೆಲ್ಲ ನೋಡಿ ನಾನೊಬ್ಬ ಕಲಾವಿದ ಆಗಬೇಕು ಅನ್ನುವಂಥದ್ದು ನನಗೆ ತುಂಬ ಆಸೆ ಇತ್ತು. ನಾನು ತಂದೆಯವ್ರ ಹತ್ರ ಹೇಳ್ತಿದ್ದೆ, ಪಪ್ಪ ನಾನು ನೀನಾಸಮಿಗೆ ಸೇರ್ತೀನಿ, ನನಗೆ ನೀನಾಸಮಿಗೆ ಕಳಿಸಿ ಅಂತ ಹೇಳ್ಕೊಂಡು. ಆಮೇಲೆ ತಂದೆಯವರು ಮತ್ತು ಅಣ್ಣ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಆ ಸಂದರ್ಭದಲ್ಲಿ, ನೀನು ನೀನಾಸಮಿಗೆ ಹೋಗಿ ಏನು ದುಡಿಮೆ ಮಾಡ್ತಿ, ಫಸ್ಟ್ ನಿನ್ನ ಉದ್ಯೋಗ ಮುಖ್ಯ, ಆಮೇಲೆ ನಿನ್ನ ಕಲಾವಿದನಾಗೋ ಬೇಕಾರಾಗ್ಬೋದು. ವಿದ್ಯೆ ಫಸ್ಟ್ ಕಲ್ತ್ಕೊಳ್ಬೇಕು, ನೀನು ಓದಬೇಕು, ಕೆಲಸಕ್ಕೆ ಸೇರಿ ಆಮೇಲೆ ನೀನು ನಾಟಕಕ್ಕೆ ಸೇರು ಅಂತ ಹೇಳ್ತಾ ಇದ್ರು. ಹಾಗಾಗಿ ತಂದೆಯವರು ಒಮ್ಮೆ ಅಲ್ಲೇ ಯೋಚನೆ ಮಾಡಿಬಿಟ್ಟಿದ್ರು, ಇವನು ಮುಂದಿನ ದಿನಗಳಲ್ಲಿ ಇಲ್ಲೇ ಬಿಟ್ಬಿಟ್ರೆ ಇವನು ಇಲ್ಲೇ ನಾಟಕ ಗಿಟ್ಕ ಮಾಡ್ಕೊಂಡು ಇದ್ಬಿಡ್ತಾನೆ ಅಂತ ಹೇಳ್ಕೊಂಡು ಯಾವುದೇ ಉದ್ಯೋಗಕ್ಕೆ ಹೋಗೋದಿಲ್ಲ ಅಂತ ಹೇಳಿ ನನ್ನನ್ನು ಉಡುಪಿಗೆ ಕರ್ಕೊಂಡು ಬಂದು ಉಡುಪಿಗೆ ಕಾಲೇಜಿಗೆ ಸೇರಿಸಿದ್ರು. ಹಾಗಾಗಿ ನನ್ನ ಪ್ರಾರಂಭದ ದಿನಗಳ SSLC ಆದ ನಂತರ ನಾನು ವಿದ್ಯಾಭ್ಯಾಸ ಆಗಿರುವಂಥದ್ದೆಲ್ಲ ಉಡುಪಿಯಲ್ಲೇ ಕಾಲೇಜಿಗೆ ಸೇರಿದೆ. ನಂತರ ನಾನು BBM ಕಾಲೇಜ್ ಆಫ್ ಇದು ಉಪೇಂದ್ರ ಪೈ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರಿಕೊಂಡೆ. ಅಲ್ಲಿ ನಾನು BBM ತರಗತಿಗೆ ಹೋದೆ. ಅಲ್ಲಿ ನಾನು ಕಂಪ್ಲೀಟ್ ಮಾಡಿ BBM ಮುಗಿಸಿದೆ. ಎಷ್ಟು ಎಜುಕೇಶನ್ ಅಂದ್ರೆ ನೀವು ಈ ಶಾಲಾ ಕಾಲೇಜುಗಳಲ್ಲಿ ಅಭಿನಯ ಮಾಡಿದ್ರೆ ಸರ್, ಅಂದ್ರೆ ಉತ್ಸಾಹ ಇತ್ತು ನಿಮಗೆ? ಬಾಲ್ಯದಲ್ಲೇ ಉತ್ಸಾಹ ಇತ್ತು. ನೀವು ಹೇಳಿದ್ರೆ ಅಂಬರೀಷ್ ಪುರಿ ಅಂತವ್ರ ನಗರದ ಕಲಾವಿದರು ನೋಡಿ ಬೆಳೆದವ್ರು ತಾವು. ನಿಮ್ಮ ಕಲಾಸಕ್ತಿ ಅಲ್ಲಿಂದಲೇ ಬಂತು ನಿಜವಾಗಿ, ಶಾಲೆಯಿಂದಲೇ.
ಆ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಅಭಿನಯ ಏನಾದ್ರು ಮಾಡಿದ್ರೆ, ನಿರ್ದೇಶನ ಮಾಡಿದ್ರೆ ನಾಟಕದಲ್ಲಿ? ನಾಟಕವನ್ನು ನಿರ್ದೇಶನ ನಾನು ಶಾಲೆ ದಿನಗಳಲ್ಲಿ ಮಾಡಲಿಲ್ಲ. ಆದರೆ ನನಗೆ ಪ್ರಾರಂಭ ದಿನಗಳಲ್ಲಿ ನನಗೆ ಈಗಲೂ ನೆನಪುಂಟು, 4-5ನೇ ಕ್ಲಾಸ್ನಲ್ಲಿ ನಮ್ಮ ಸ್ಕೂಲ್ಗಳಿಗೆ ಈ ಒಂದು ತಂಡಗಳು ಬರ್ತಾ ಇತ್ತು. ದೂರದ ಊರಿನ ಒಂದು ತಂಡಗಳು, ಪ್ರಾಣ ಹೋದರೂ ಮಾನ ಬೇಕು, ಮುದುಕನ ಮದುವೆ, ಇಂತಹ ಒಂದು ನಾಟಕದ ತಂಡಗಳು ಬಂದು ಮಧ್ಯಾಹ್ನದ ಹೊತ್ತಿಗೆ ಒಂದು ಗಂಟೆಯ ನಾಟಕ ಪ್ರದರ್ಶನ ಶಾಲೆಯಲ್ಲಿ ಆಗ್ತಾ ಇತ್ತು ಆಗಲ್ಲ. ಆಗ ನನಗೆ ಭಯಂಕರ ಆಶ್ಚರ್ಯ ಆಗೋದು, ಎಂಥ ಕಲಾವಿದರು, ಎಂಥ ನಟನೆಯವರದ್ದು ಅಂತ ಹೇಳ್ಕೊಂಡು. ಅದೇ ರೀತಿಯ ಕಲಾವಿದರು ನಮ್ಮಲ್ಲಿ ಇದ್ದ ಕಾರಣ ನನಗೆ ಏನಾದರೂ ಮಾಡಿ ನಾನೊಬ್ಬ ನಟ ಆಗಬೇಕು ಅನ್ನುವಂಥದ್ದು ನನಗೆ ಅಲ್ಲಿಂದನೇ ಬಂದಿರುವಂಥದ್ದು. ಆ್ಯಕ್ಚುಲಿ ಆಗ ನಮ್ಮ ಆ ತಂಡ ಸ್ಫೂರ್ತಿ ಯುವಕ ತಂಡ ಅಂತೇಳಿತ್ತು. ಅದರಲ್ಲಿ ಪ್ರತಿ ವರ್ಷ ಒಂದು ಯುವಕ ಸಂಘ, ನಿಮ್ಗೆ ಗೊತ್ತುಂಟು, ಪ್ರತಿ ವರ್ಷ ಒಂದು ಯುವಕ ಸಂಘದಲ್ಲಿ ಒಂದು ನಾಟಕ ಮಾಡ್ತಾರೆ, ವಾರ್ಷಿಕೋತ್ಸವ ಮಾಡ್ತಾರೆ. ಆ ವಾರ್ಷಿಕದಲ್ಲಿ ಇವರ ಜೊತೆಗೆ ನಾನು ನಟಿಸಬೇಕು ಅನ್ನುವಂಥ ನಂಗೆ ತುಂಬ ಒಂದು ಆಸೆ ಇತ್ತು. ಅದು ನನಗೆ ಆಸೆ ಈಡೇರಿದ್ದು 9ನೇ ಕ್ಲಾಸ್ನಲ್ಲಿ. 9ನೇ ಕ್ಲಾಸ್ನಲ್ಲಿ ಅವರೊಂದು ನಾಟಕ ಪ್ರಾಣ ಹೋದರೂ ಮಾನ ಬೇಕು ಅನ್ನುವಂಥ ಒಂದು ನಾಟಕ ತಗೊಂಡ್ರು. ಅಲ್ಲಿ ನಮ್ಮ ಎದುರುಗಡೆ ಮನೆಯ ಒಬ್ಬರು ಹುಡುಗರೆಲ್ಲ ಅವರು ಅದರಲ್ಲಿ ನಟನೆ ಮಾಡ್ತಾ ಇದ್ರು, ಚಂದ್ರು ಅಂತ ಹೇಳ್ಕೊಂಡು. ಅವಾಗ ಚಂದ್ರಣ್ಣ, ನನಗೆ ಏನಾದರೂ ಒಂದು ರೋಲ್ ಕೊಡಬೇಕು ನೀವು, ನಾನು ಮಾಡಬೇಕು ಅನ್ನುವಂಥದ್ದು. ನಾನು ಅವಾಗ ಹೇಳಿದೆ, ನೀನು 9ನೇ ಕ್ಲಾಸ್ ಮಾರೆ, ನಿಂಗಿನ್ನು ನಾವೆಲ್ಲ ದೊಡ್ಡವರು, ನಿನಗೆ ಆಗೋದಿಲ್ಲ ಅಂತೆಲ್ಲ ಹೇಳಿದ್ರು. ಇಲ್ಲ ನನಗೆ ಏನಾದರೂ ಮಾಡಿಕೊಡಿ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅವರಿಗೆ ತುಂಬ ಫೋರ್ಸ್ ಮಾಡಿದೆ. ಆಗ ಅವರಿಗೆ ಒಂದು ಲೇಡಿ ರೋಲ್ ಮಾಡ್ತಾ ಇದ್ದವರು ಅವರಿಗೆ ಕೈ ಕೊಟ್ಟಿದ್ರು. ಆಗ ಹಾಗಾದ್ರೆ ನೀನು ಒಂದು ಹೆಣ್ಣು ಪಾತ್ರ ಇದೆ ಮಾಡ್ತೀಯ ಕೇಳಿದ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ನಾನು ಲೇಡಿ ರೋಲ್ ಮಾಡಿದೆ. ಅದು ತುಂಬ ಚೆನ್ನಾಗೈತಿ, ಎಲ್ಲರಿಗೂ ಇಷ್ಟವಾದಂಥ ಅದೊಂದು ಕಾಮಿಡಿ ಲೇಡಿ ರೋಲ್. ಒಬ್ಬ ಒಳ್ಳೆ ಕಾಮಿಡಿಯನ್ ಇದ್ದ ಊರಿನಲ್ಲಿ, ಹುಚ್ಚರಾಯಪ್ಪ ಅಂತ ಹೇಳ್ಕೊಂಡು ಒಬ್ರು ಕಲಾವಿದ. ಅವ್ರು ನಮ್ಮ ಸ್ಕೂಲಿನ ಅಟೆಂಡರ್ ಆಗಿದ್ರು, ಒಳ್ಳೆ ಕಲಾವಿದ ಮಾತ್ರ. ಅವ್ರ ಜೊತೆಗೆ ನಾಟಕ ಆ್ಯಕ್ಟ್ ಮಾಡುವಂಥ ಒಂದು ಯೋಗ ಅದು. ಸೊ ಇದರಲ್ಲಿ ನನ್ನ ರೋಲ್ ತುಂಬ ಜನ ಲೈಕ್ ಮಾಡಿದರು. ನನಗೆ ಕೆಲವೊಂದು ಅದರಲ್ಲಿ ಬರ್ತಕ್ಕಂಥ ಶಬ್ದಗಳು ಅಥವಾ ಉಚ್ಚಾರಣೆ ಏನೋ ಹೇಳ್ತಾ ಇದ್ದಾಗ ನನಗೆ ಗೊತ್ತಿರಲಿಲ್ಲ ಇದಕ್ಕೆ ಏನೋ ಒಂದು ಒಳ್ಳೆಯ ಇದುದೆ ವಿಷಯ ಇದೆ ಇದರಲ್ಲಿ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನಿನ್ನೂ 9ನೇ ಕ್ಲಾಸ್, ಅಷ್ಟೆಲ್ಲ ತಿಳಿದವನಾಗಿರಲಿಲ್ಲ. ಜನರು ತುಂಬ ಮೆಚ್ಚಿಕೊಂಡ್ರು ಆ ಪಾತ್ರ. ಅದು ಒಂಥರ ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿರ್ಬೋದು. ಹಾಗಾಗಿ ಇನ್ನು ಮುಂದೆ ನಾನೊಬ್ಬ ಆ್ಯಕ್ಟರ್ ಆಗ್ಬಹುದು ಅಂತ ಹೇಳ್ಕೊಂಡು ಅದೇ ಸಂದರ್ಭದಲ್ಲೇ ನಾನು ನೀನಾಸಮ್ಮಿನ ವಿಷಯಗಳನ್ನು ತಂದೆ ತಾಯಿಯವರಿಗೆ ಹೇಳ್ತಾ ಇದ್ದೆ, ನಾನು ಅಲ್ಲಿಗೆ ಹೋಗ್ತೀನಿ, ನಾಟಕ ಕಲಿತೀನಿ ಅಂತೇಳಿ. ಅದನ್ನ ಉಡುಪಿ ಕಳಿಸಿದ್ರು. ಅದರ ನಂತರ ಉಡುಪಿಯಲ್ಲಿ ಬಂದು ಸುಮ್ಮನೆ ಇರಲಿಲ್ಲ ಸರ್, ಉಡುಪಿಯಲ್ಲಿ ಬಂದು ನಿಮ್ಮ ಈ ನಾಟಕ ರಂಗದ ಕಲಿಕೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ತಗೊಳ್ತೀರಿ. ಅದೇ ರೀತಿ ನಿಮ್ಮ ಗುರುಗಳು ಮತ್ತೆ ಆ ಹಂತ ಹೇಗಿತ್ತು ಸರ್, ಅದ್ರ ಬಗ್ಗೆ ಒಂದು ಮಾತು. ಉಡುಪಿಯಲ್ಲಿ ಬಂದ ತಕ್ಷಣವೇ ನಾನು ನಾಟಕವನ್ನು, ಶಾರದಾ ಅನ್ನುವಂಥ ಒಂದು ನಾಟಕವನ್ನು ನಿರ್ದೇಶನ ಮಾಡಿದೆ. ಅವಾಗ ಬೋರ್ಡ್ ಹೈಸ್ಕೂಲ್ನಲ್ಲಿ ಪ್ರತಿ ವರ್ಷ ಆಗುವಂಥ ಸಂದರ್ಭದಲ್ಲಿ ವಾರ್ಷಿಕೋತ್ಸವದಲ್ಲಿ ಆ ನಾಟಕವನ್ನು ನಿರ್ದೇಶನ ಮಾಡಿದೆ. ಅದು ಚೆನ್ನಾಗಿತ್ತು. ಅದರ ನಂತರ ನಾನು ಫಸ್ಟ್ ಇಯರ್ BBMಗೆ ಸೇರಿದಾಗ ನನಗೆ ನನ್ನ ಗುರುಗಳಾದವರು ವೀಣಾ ಬನಂಜೆ ಗೋವಿಂದಾಚಾರ್ಯರ ಮಗಳು ವೀಣಾ ಬನಂಜೆ ಅವರಿಗೆ ನಾಟಕ ರಂಗದಲ್ಲಿ ತುಂಬ ಆಸಕ್ತಿ, ತುಂಬ ನಾಟಕಗಳನ್ನು ಮಾಡಿದರು. ರಥಬೀದಿ ಗೆಳೆಯರಲ್ಲಿ ಅವರಿದ್ದರು ಆಗ ಅವರಿಗೆ ತುಂಬ ಆತ್ಮೀಯರು ಅಂತ ಹೇಳಿದ್ರು ಒಂದು 4-5 ಜನ ಮಾತ್ರ. ಯಾರು ನಾಟಕ ರಂಗದಲ್ಲೆಲ್ಲ ಇಷ್ಟ ಇದ್ದಾರೆ ಅವರು ತುಂಬ ಅವರಿಗೆ ಇಷ್ಟ ಅವರಿಗೆ. ಹಾಗಾಗಿ ಮೇಡಮ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಮೇಡಮ್ ನನಗೆ ರಥಬೀದಿ ಗೆಳೆಯರಿನಲ್ಲಿ ಅವ್ರು ಕರ್ಕೊಂಡು ಹೋಗಿ ಒಂದು ಸಿರಿಸಂಪಿಗೆ ನಾಟಕದಲ್ಲಿ ಸೇರಿಸಿದ್ರು. ಸೊ ಆ ನಾಟಕದ ಮೂಲಕ ನಾನು ವಾಪಸ್ ಉಡುಪಿಯಲ್ಲಿ ನಾಟಕ ರಂಗಕ್ಕೆ ಒಂದು ಹವ್ಯಾಸಿ ರಂಗಭೂಮಿಯ ತಂಡದ ಜೊತೆಗೆ ನಂಟು ಬೆಳೆದಿರುವಂಥದ್ದು ರಥಬೀದಿ ಗೆಳೆಯರ ಮೂಲಕ. ಅದೇ ಸಂದರ್ಭದಲ್ಲಿ ಕಾಲೇಜಿನಲ್ಲೂ ನಾಟಕ ಮಾಡಿಸಿದ್ರು, ಸ್ವಪ್ನ ಲೋಕ ಅನ್ನುವಂಥ ನಾಟಕ ಮಾಡಿಸಿದ್ರು. 4 ಜನರು ಇರುವಂಥ ಒಂದು ಮರಾಠಿ ಮೂಲದ ನಾಟಕ ಅದು ಕನ್ನಡಕ್ಕೆ ಸ್ವಪ್ನ ಲೋಕ ಅಂತೇಳಿ RL ಭಟ್ರು ಟ್ರಾನ್ಸ್ಲೇಟ್ ಮಾಡಿದ್ದು, ಅದು ನಿರ್ದೇಶನ ಮಾಡಿದ್ದು. ಅದ್ರಲ್ಲಿ ನಂಗೊಂದು ಒಳ್ಳೆ ಪಾತ್ರ, ತುಂಬ ಖುಷಿ ಕೊಟ್ಟಂತಹ ಒಂದು ನಾಟಕ ಅದು. ಕಾಲೇಜ್ ಜೀವನದಲ್ಲಿ ಒಂದು 3-4 ಶೋ ಕೂಡ ಮಾಡಿಸಿದ್ರು ಮೇಡಮ್, ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಕಡೆಯಲ್ಲಿ. ಅದು ಇಲ್ಲಿ ಹವ್ಯಾಸಿ ರಂಗಕ್ಕೆ ಕಾಲಿಟ್ಟಿರುವಂಥ ಪ್ರಾರಂಭ ದಿನಗಳು. ನಿಮ್ಮ ಗುರುಗಳಾಗಿ ಯಾರು ಅಂತ? ಅಲ್ಲಿ ನಂತರ ರಥಬೀದಿ ಗೆಳೆಯರಲ್ಲಿ ಬೇರೆ ಬೇರೆ ನಾಟಕಗಳಾಯಿತು. ಅದರಲ್ಲಿ ನಾನೊಂದು 2-3 ವರ್ಷ ನಾನು ರಥಬೀದಿ ಗೆಳೆಯರ ತಂಡದಲ್ಲಿದ್ದೆ. ಆಮೇಲೆ ಒಂದು ಸಂದರ್ಭದಲ್ಲಿ MS ಭಟ್ರು ಅಂತ ಒಬ್ಬರು ರಂಗಭೂಮಿಯ ಒಬ್ಬರು ಒಳ್ಳೆ ನಟ, ಅವರು ನಾನು ಹಾಸ್ಟೆಲಲ್ಲಿ ಓದ್ತಾ ಇದ್ದೆ. ಅವಾಗ ಹಾಸ್ಟೆಲಲ್ಲಿ ಅವರು ಬಂದು ಒಂದು ನಾಟಕ ಆಗ್ತಾ ಇದೆ, ಅದಕ್ಕೆ ನೀನು ಬರ್ಬೋದಾ ಅಂತೇಳಿ ಕೇಳಿದ್ರು. ರಂಗಭೂಮಿ ತಂಡದಲ್ಲಿ ನಾಟಕ ಆಗ್ತಾ ಇತ್ತು, ಗಾಂಧಿನಗರ ಅನ್ನುವಂಥ ಒಂದು ನಾಟಕ. ಅದರಲ್ಲಿ ಒಂದು ಪಾತ್ರ ಇತ್ತು, ಗಾಣಿಗರು ಇದ್ರು, ಆನಂದ ಗಾಣಿಗರ ಜೊತೆಗೆ ನನ್ನ ಪಾತ್ರ ಇತ್ತು. ಸೊ ತುಂಬ ಖುಷಿ ಕೊಟ್ಟಿತ್ತು. ಅದು ನಾನು ರಂಗಭೂಮಿಗೆ
ಒಂದು ಹವ್ಯಾಸಿ ರಂಗಭೂಮಿಯ ಒಂದು ಒಳ್ಳೆಯ ತಂಡಕ್ಕೆ ಸೇರಿದ ಸಂದರ್ಭ ಅಂತ ಹೇಳಿದ್ರೆ ಅದು 1993 1993ರಲ್ಲಿ ನಾನು ರಂಗಭೂಮಿಗೆ ಸೇರಿದೆ. ಅಲ್ಲಿಂದ ಸುಮಾರು ಒಂದು 25 ವರ್ಷ ನಾನು ರಂಗಭೂಮಿಯಲ್ಲಿ ನಟನಾಗಿ, ಸದಸ್ಯನಾಗಿ, ಕಾರ್ಯಕಾರಿ ಮಂಡಳಿಯ ಸದಸ್ಯನಾಗಿ, ಸೆಕ್ರೆಟರಿಯಾಗಿ ಕೆಲಸ, ಟ್ರೆಜರರ್ ಆಗಿ ಕೆಲಸ ಮಾಡಿ, ಎಲ್ಲ ಮತ್ತೆ ನಿರ್ದೇಶನ ಕೂಡ ಅಲ್ಲೇ ನಾನು ಮಾಡಿರೋ. ಅಲ್ಲೇ ನೀವು ಬಹಳಷ್ಟು ಕಲ್ತ್ರಿ. ತುಂಬ ಕಲ್ತಿರುವಂಥದ್ದು ನಾನು ಆ ಸಂದರ್ಭದಲ್ಲಿ. ತುಂಬ ನಾಟಕಗಳಲ್ಲಿ, ಅಲ್ಲಿ ಪ್ರತಿ ವರ್ಷದ ನಾಟಕಗಳಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ನಂತರ ಆ್ಯಕ್ಟ್ ಮಾಡ್ತಾ ನಿರ್ದೇಶನ ಯಾಕೆ ಮಾಡಬಾರ್ದು ಅನ್ನುವಂಥದ್ದು, ಅಂದರೆ ಹಂತ ಬೆಳೀತಾ ಹೋಗುವಾಗ ನಿರ್ದೇಶನಕ್ಕೂ ಇದು ಮಾಡಿದೆ. ಒಂದು ಮಕ್ಕಳ ನಾಟಕವನ್ನು ನಾವು ರಂಗಭೂಮಿಯ ಪ್ರಾರಂಭದ ಮಕ್ಕಳ ನಾಟಕದ ನಿರ್ದೇಶನ ನಾನೇ ಮಾಡಿರುವಂಥದ್ದು, ನಿದ್ರಾನಗರಿ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ನನ್ನ ಮಿಸ್ಸಸ್ಸೇ ಬರೆದಿರ್ತಕ್ಕಂಥ ನಾಟಕ ಅದು, ಕಾತಿಯನ್ನು ಕುಂಜಿಬಿಟ್ಟು. ಆ ನಾಟಕ ನಿರ್ದೇಶನ ಮಾಡಿದಾಗ ಈಗೆಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಕಲಾವಿದರಿಗಿಂತ ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಗಗನ್ ಗಾಂವ್ಕರ್ ಅಂತ ನೀವು ಕೇಳಿರ್ಬೋದು. ಅವನು ಪ್ರಾರಂಭದ ನಾಟಕವನ್ನು ಮಾಡಿರುವಂಥದ್ದು ನಮ್ಮ ನಾಟಕದ ಮೂಲಕನೇ ಬಂದಿದ್ದು, ನಿದ್ರಾನಗರಿಯ ಮೂಲಕ ಅವನು ಬಂದಿರುವಂಥದ್ದು. ಸೊ ಅಂತ ಒಳ್ಳೆಯ ಈಗ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಅದು ನಾನು ನಿರ್ದೇಶನ ಕೇಳಿದಂಥ ಸಂದರ್ಭ. ಅದೇ ನಿಮ್ಮ ಆರಂಭಿಕ ಸಾಮಾಜಿಕ ನಾಟಕಗಳ ಬಗ್ಗೆ ಹೇಳಿದ್ದಾರೆ ಒಂದೆರಡು ಮಾತು ಸರ್. ಅದೇ ಸಾಮಾಜಿಕ ನಾಟಕಗಳು ಅಂತ ಹೇಳಿದ್ರೆ ಅದು ನಾನು ಆ ಕಾಲೇಜು ಸಂದರ್ಭದಲ್ಲೇ ಇದಾಯಿತು. ಆಮೇಲೆ ಒಂದು ಹೊಸ ಅಲೆಯ ನಾಟಕಗಳು ಅಂತ ಹೇಳಿದ್ರೆ ಯಾವುದೋ ಒಂದು ಥಿಯೇಟರ್ನಲ್ಲಿ ಅವರು ಕಲ್ತಿರ್ತಾರೆ, ನೀನಾಸಮ್ಮು, ರಂಗಾಯಣಮು ಅಥವಾ NSD ಇಂಥಲ್ಲಿ ಪಳಗಿದಂತಹ ನಿರ್ದೇಶಕರ ಅಂಡರ್ನಲ್ಲಿ ಕೆಲಸ ಮಾಡುವಂಥದ್ದು ಒಂದು ಬೇರೆ ಥರ ಅನುಭವ ಕೊಡ್ತದೆ. ಅದು 2000 ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಥಿಯೇಟರ್ ಒಬ್ಬ ಗಟ್ಟಿ ನಿರ್ದೇಶಕರನ್ನ ನಾವು ಕರೆಸಿರುವಂಥದ್ದು ರಂಗಭೂಮಿಗೆ. ಬಾಸುಮ ಕೊಡಗೂರು ಅವ್ರನ್ನ ಕರೆಸಿದ್ದು. ಬಾಸುಮ ಕೊಡಗು ಅವರನ್ನು ಕರೆಸಿ ಆ ಸಂದರ್ಭದಲ್ಲಿ 2 ನಾಟಕಗಳು, ಒಂದು ಸುಳಿಯಲ್ಲಿ ಸಿಕ್ಕವರು, ರಾಜ್ಯ ಮಟ್ಟದ ಇದು ಕಾಂಪಿಟೇಷನಲ್ಲಿ ಪ್ರಥಮ ಬಹುಮಾನ ಪಡೆದಂಥ, ತುಳು ಕಾಂಪಿಟೇಷನ್ನಲ್ಲಿ ತುಳು ಕೂಟ ಉಡುಪಿ ಮಾಡುವಂಥ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ನಾಟಕ ನಮ್ಮ ಸುಳಿಯಲ್ಲಿ ಸಿಕ್ಕವರು. ಅಂಥ ನಾಟಕವನ್ನು ನಿರ್ದೇಶನ ಮಾಡಿದರು. ಆವಾಗ ಹೊಸ ಅಲೆಯ ನಾಟಕಗಳು ದೊಡ್ಡ ಥರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆಗ್ತಾ ಇತ್ತು. ಅದು ಹಳೆಯ ಥರದ ನಾಟಕಗಳನ್ನು ಬಿಟ್ಟು ಹೊಸ ಅಲೆಯ ನಾಟಕಗಳು. ಆಗ ತುಂಬ ನಿರ್ದೇಶಕರಾದಂತಹ ಬಾಸುಮ ಕೊಡಗೂರು ಇರ್ಬೋದು, ಜೀವನ್ ರಾಮ್ ಸುಳ್ಯ ಇರ್ಬೋದು, ಮತ್ತು ರಾಮದಾಸರು ಇದ್ದರು, ಮತ್ತು ಬೇರೆ ಬೇರೆ ಮಾಲ್ತೀಶ್ ಬಡಿಗೇರ, ಮತ್ತು ಗುರುರಾಜ್ ಮಾರ್ಪಳ್ಳಿ, ಚಿದಂಬರರಾವ್ ಜಂಬೆ, ಪ್ರಸನ್ನ, ಶ್ರೀನಿವಾಸ್ ಪ್ರಭು, ದೊಡ್ಡ ನಿರ್ದೇಶಕರು, ಮಂಡ್ಯ ರಮೇಶ್, ಇಂಥವರ ನಿರ್ದೇಶನದಲ್ಲೆಲ್ಲ ನಾಟಕ ಮಾಡುವಂಥ ಒಂದು ಯೋಗ ಸಿಕ್ಕಿತ್ತು. ಸಾಮಾಜಿಕ ನಾಟಕ. ಈ ಕಲಾತ್ಮಕ ನಾಟಕಗಳ ಬಗ್ಗೆ ಹೇಳಿದ್ದಾರೆ ಸರ್. ಅದೇ ಕಲಾತ್ಮಕ ನಾಟಕಗಳೇ ನಮಗೆ ಆ ಸಂದರ್ಭದಲ್ಲಿ ಸಿಕ್ಕಿದ್ದು. ಈ ಎಲ್ಲ ನಿರ್ದೇಶಕರು ನಾನೇನು ಹೇಳಿದೆ ಅವರೆಲ್ಲ ಕಲಾತ್ಮಕ ನಾಟಕಗಳನ್ನೇ ನಿರ್ದೇಶನ ಮಾಡಿದ್ದು. ಒಂದೊಂದು ನಾಟಕದಲ್ಲಿ ಒಂದೊಂದು ನಿರ್ದೇಶಕರ ಇದೇ ಬೇರೆ ಅವರ ಶೈಲಿಯೇ ಬೇರೆ ಇರ್ತಿತ್ತು. ಈಗ ಮಂಡ್ಯ ರಮೇಶ್ ಶೈಲಿಯೇ ಒಂಥರ ಬೇರೆ, ಜೀವನ್ ರಾಮ್ ಸುಳ್ಯ ಅವರ ನಿರ್ದೇಶನದ ಶೈಲಿಯೇ ಬೇರೆ, ಬಾಸುಮದ ಶೈಲಿಯೇ ಬೇರೆ ಇರ್ತದೆ. ಸೊ ಹಾಗಾಗಿ ಎಲ್ಲ ನಿರ್ದೇಶಕರು, ಜಂಬೆಯವರು ಬೇರೆ ತರ, ಕಂಪ್ಲೀಟ್ ಬೇರೆ. ಸೊ ಅದು ಒಂಥರ ಬೇರೆ ಬೇರೆ ಅನುಭವ. ಅದು ಕಲೀಲಿಕ್ಕೆ ತುಂಬಾ ಅವಕಾಶಗಳು ಸಿಕ್ಕಿತ್ತು. ಪ್ರಸನ್ನ ಹೆಗ್ಗೋಡು ಅವ್ರದ್ದು ಅಷ್ಟೇ ಶಿಬಿರದಲ್ಲಿ ಭಾಗವಹಿಸಿದೆ. ಅವ್ರದ್ದೆಲ್ಲ ಥಿಂಕಿಂಗು, ಅವರ ಶೈಲಿಯೇ ಬೇರೆ ಇತ್ತು. ಜೀವನ್ ರಾಮ್ ಶೈಲಿ ಅಂತ ಹೇಳಿದ್ರೆ ಒಂದಷ್ಟು ಬೀಟ್ಸ್ಗಳು, ಮೂಮೆಂಟ್ಗಳು, ಸ್ಪಷ್ಟತೆ, ಮಾತಿನಲ್ಲಿ ಸ್ಪಷ್ಟತೆ, ಇದೆಲ್ಲ ಜೀವನದಲ್ಲಿ ತುಂಬ ಅದ್ಭುತವಾಗಿರ್ತದೆ. ಜಂಬೆಯವರು ಸ್ಟೇಜಿಗೆ ಬರೋದೇ ಇಲ್ಲ, ನಮ್ಮ ಹತ್ರೇ ಮಾಡಿಸ್ತಾರೆ. ನಮ್ಮ ಒಬ್ಬ ಕಲಾವಿದ ಏನು ಅಂತ ಹೇಳಿದ್ರೆ, ನಿನ್ನ ಯಾವ ಥರ ಇದೆ ನಿಂದು, ಅದು ಹೊರಗೆ ಬರಲಿ ಅನ್ನೋ ತೋರಿಸುವಂಥ ಒಂದು ನಿರ್ದೇಶಕರು. ಮಂಡ್ಯ ರಮೇಶರು ಆ್ಯಕ್ಟ್ ಮಾಡಿ ತೋರಿಸಿ ಇದು ಹೀಗೆ ಬರಬೇಕು ಅನ್ನುವಂಥದ್ದು ಅವ್ರದ್ದೇ ಥರ ಬೇರೆ ಇರ್ತದೆ. ಮಾರ್ಪಳ್ಳಿ ಅವ್ರದ್ದೇ ಬೇರೆ ಥರ ಇರ್ತದೆ, ಶೈಲಿಯೇ ಬೇರೆ ಇರ್ತದೆ. ಹಾಗಾಗಿ ಒಂದು ಅವಕಾಶ. ಆಗ ನಮಗೆ ಅದರ ನಂತರವೇ ನಾನು ನಿರ್ದೇಶನಕ್ಕೆ ಕೈ ಹಾಕಿದೆ. ನಿಮ್ಮ ಆತ್ಮೀಯರು ಸರ್ ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ಅವರು ಹೇಳುದಿಲ್ಲ, ನೀವು ಅವ್ರು ಯಾರು ಅಂತ ಹೇಳಬೇಕು, ಮತ್ತೆ ಅವರೊಂದಿಗೆ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ರಾಜೇಶ್ ಪಟ್ಪಾಣಿ ಹೇಗಿದ್ದೀರಿ? ನಮಸ್ತೆ ರಾಜೇಶ್, ನನ್ನ ಆತ್ಮೀಯ ಮಿತ್ರ. ಸರ್ ಫಸ್ಟಿಗೆ ಹೇಳಿಬಿಟ್ರಲ್ಲ ನೀವು. ಅಲ್ಲ, ಇವರಿಗೊಂದು ಕ್ವಶನ್ ಕೇಳುವ ಅಂತಿತ್ತು, ಕೇಳಿದ್ದೆ, ಯಾರು ಅಂತ ಹೇಳುದಿಲ್ಲ, ನೀವು ಹೇಳಿಬಿಟ್ರಿ. ಮಾತಾಡಿ ಸರ್, ನಿಮ್ಮ ಆತ್ಮೀಯರಿದ್ದಾರೆ, ಮಾತಾಡಿ, ಅವ್ರ ಬಗ್ಗೆ ತಿಳಿಸಿ ಸರ್.
ನನ್ನ ಆತ್ಮೀಯ ಗೆಳೆಯ. ಹೌದು. ರವಿರಾಜ್ರವರ ಪರಿಚಯ ನನಗೆ ಒಂದು 32 ವರ್ಷದಿಂದ ಅವರು ಒಳ್ಳೆ ಪರಿಚಯ ನನಗೆ. ನನ್ಗೇನಾದ್ರೂ ಕಷ್ಟ ಸುಖ ಏನಾದ್ರು ಹಂಚ್ಕೊಳ್ಬೇಕು ಅಂತಿದ್ರೆ ನನ್ನ ಹೆಂಡತಿ ಬಿಟ್ರೆ ಇವ್ರ ಹತ್ರನೇ ಜಾಸ್ತಿಯಾಗಿ ಹಂಚಿಕೊಳ್ಳೋದು ನಾನು. ಹಾಗೆ ಅಷ್ಟು ಆತ್ಮೀಯರು ಅವರು. ಮತ್ತೆ ಅವ್ರ ಬಗ್ಗೆ ಹೇಳೋದಿದ್ರೆ ಒಬ್ಬ ರಂಗ ಕಲಾವಿದ, ಒಳ್ಳೆಯ ನಿರ್ದೇಶಕ, ಒಳ್ಳೆಯ ವಾಗ್ಮಿ, ಎಲ್ಲಕ್ಕೂ ಮಿಗಿಲಾಗಿ ಒಂದು ಒಳ್ಳೆಯ ಸಂಘಟಕ ಮತ್ತೆ ನಿಷ್ಕಲ್ಮಶ ಹೃದಯ. ಬೇರೆಯವರನ್ನ ಅವ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬೇರೆಯವರನ್ನ ಬೆಳೆಸ್ತಾ ಬೇರೆಯವರೊಡನೆ ಬೆರೀತಾ ಆತ್ಮೀಯರಾಗಿ ಇದ್ದುಕೊಂಡು ತಾನು ಬೆಳೆಯುವಂತ ಒಬ್ಬ ಛಲವಾದಿ ಸಂಘಟಕ. ಒಳ್ಳೆ ಸಂಘಜೀವಿ, ಸಮಾಜ ಸೇವಕ, ಹೇಳುದಿದ್ರೆ ಬಹಳಷ್ಟು ಇದೆ. ಒಂದಷ್ಟು ಇನ್ನೊಂದು ಒಂದಷ್ಟು ಮಕ್ಕಳ ವ್ಯಕ್ತಿಗತ ಬೆಳವಣಿಗೆಯಲ್ಲಿ ಸಹ ಪಾಲ್ದಾರರು ಅವರು. ಅವರ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಂದಷ್ಟು ಕೆಲಸಕ್ಕೆ ಇದು ಕೊಡಿಸೋದು, ಮತ್ತೆ ಹಾಗೆ ಅವ್ರಿಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಅವ್ರು ಮಾಡ್ತಾ ಇರ್ತಾರೆ. ಇಂತ ಒಂದು ಕಾಯಕದಲ್ಲೂ ಅವರು ಹೆಚ್ಚಾಗಿ ತೊಡಗಿಕೊಳ್ತಾರೆ. ಇನ್ನು ಒಂದು ಸಮಯದಲ್ಲಿ ನಮ್ಮ ರಂಗಭೂಮಿ ಉಡುಪಿ ಇದೆಯಲ್ಲ, ಆ ಸಂಸ್ಥೆಯ ಬೆಳವಣಿಗೆ ಬಹಳಷ್ಟು ಶ್ರಮಿಸಿದವರು. ಈಗ ಮಾತ್ರ ಇಲ್ಲ ಅವರು, ಆದ್ರೂ ಈಗ ಒಂದು ಪ್ರಸ್ತುತ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರದ್ದು ಸಂಚಾಲಕರಾಗಿದ್ದುಕೊಂಡು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದರ ಸರ್ವತೋಮುಖ ಬೆಳವಣಿಗೆ ತುಂಬಾ ಶ್ರಮಿಸ್ತಾ ಇದ್ದಾರೆ. ಇನ್ನು ನಿಮ್ಗೆ ಗೊತ್ತಿದ್ದ ಹಾಗೆ ಅದೇ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅದರದ್ದು ಅಧ್ಯಕ್ಷರವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ನಮ್ಮ ಜನರ ಮನಸ್ಸಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಛಾಪನ್ನು ಎಲ್ಲರ ಮನಸ್ಸಲ್ಲಿ ಮೂಡಿಸಿ ಬಿಟ್ಟಿದ್ದಾರೆ ಅಂತ ಒಂದು ವ್ಯಕ್ತಿಯವರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಕಥೆ ಕೇಳೋಣ ಅಂತ, ಮನೆ ಗ್ರಂಥಾಲಯ, ಇದೆಲ್ಲ ನೀವು ಕೇಳಿರ್ತೀರಿ. ಬಹಳಷ್ಟು ಪ್ರೋಗ್ರಾಮ್ ಆಗ್ತಾ ಇದೆ ಇದರಲ್ಲಿ. ನಾನು ಅದರದ್ದು ಕೋಶಾಧ್ಯಕ್ಷ. ಹಾಗಾಗಿ ನಾನು ಅವ್ರ ಜೊತೆ ಬೆಳೀತಾ ಇದ್ದೇನೆ ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಇವರು ಜೆಸಿಯಲ್ಲಿ ನಮ್ಮ ಉಡುಪಿ ಜೆಸಿ ಇದೆಯಲ್ಲ, ಅದರದ್ದು ಸಂಸ್ಥಾಪಕರು. ಮತ್ತೆ ಆದ್ರೆ ಸ್ವಲ್ಪ ಅವರ ಇದರಲ್ಲಿ ಸಾಧನೆ ಹಾದಿಯಲ್ಲಿ ಒಂದು ಕಷ್ಟ ನೋವು ಕಷ್ಟ ಅನುಭವಿಸಿದವರು. ಒಬ್ರು ಯಾರಾದ್ರೂ ಮೇಲೆ ಬರ್ತಾರೆ ಅಂತಂದ್ರೆ ಕಾಲು ಎಳೆಯೋರು ತುಂಬಾ ಜನ ನೋಡಿ. ಖಂಡಿತ. ಆದ್ರೆ ಅವ್ರದ್ದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಹೊಡೆದ ಕಲ್ಲುಗಳಿಂದಲೇ ಗುಡಿಯ ಕಟ್ಟಿರುವಂತ ಒಂದು ಗಾದೆ ಉಂಟು ನೋಡಿ. ಅದೇ ಹಾಗೆ ಆ ಹೊಡೆದ ಕಲ್ಲುಗಳನ್ನೇ ಅವರ ಬೆಳವಣಿಗೆ ಮೆಟ್ಲಾಗಿ ಮಾಡ್ಕೊಂಡವ್ರು ಅವರು. ಅದನ್ನೇ ಮೆಟ್ಲು ಮಾಡ್ಕೊಂಡು ಮೇಲೆ ಇರ್ತಾ ಇದ್ದಾರೆ. ಬಹಳ ಖುಷಿಯ ವಿಷಯ. ಇನ್ನೊಂದು ಹೇಳೋದಿದ್ರೆ ನಾವು ನೋವು ನುಂಗಿದ ನಂಜುಂಡ ಅಂತ ಹೇಳ್ಬೋದು. ನಂಜನ್ನು ನುಂಗಿಕೊಂಡು ಎಲ್ಲರೊಟ್ಟಿಗೆ ಖುಷಿಯಲ್ಲಿ ಬೆರೀತಾ ಇರುವಂತ ಒಳ್ಳೆ ಒಬ್ಬ ಸ್ನೇಹಿತ ಅವರು ನನಗೆ. ಹೇಳುದಿದ್ರೆ ಬೇಕಾದಷ್ಟು ಹೇಳ್ಬೋದು. ರಾಜೇಶ್ ನನ್ನ ಜೊತೆಗೆ ಇದ್ದದ್ದು, ಹಾಗಾಗಿ ರಾಜೇಶ್ ನನ್ನ ಜೊತೆಗೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಅಥವಾ ನಮ್ಮ ಎಲ್ಲ ಸಂಸ್ಥೆಗಳದ್ದು ಕೋಶಾಧಿಕಾರಿ ಅವರೇ. ಹಾಗಾಗಿ ನಮ್ಮ ಎಲ್ಲ ಕಷ್ಟ, ನೋವು, ನಲಿವು ಇದರೆಲ್ಲ ಗೊತ್ತಿರೋ ಹತ್ತಿರದ ಒಬ್ಬ ಆತ್ಮೀಯ ಸ್ನೇಹಿತ ಅಂದರೆ ರಾಜೇಶ್ ಭಟ್ರು. ಹಾಗಾಗಿ ಅವರು ಅಷ್ಟು ಮಾತಾಡಿರ್ಬೇಕು. ಏನೇ ಆಗಲಿ ರಾಜೇಶ್, ನೀವು ಇಷ್ಟು ನನ್ನ ಬಗ್ಗೆ ಇಟ್ಕೊಂಡಿರುವಂಥ ಪ್ರೀತಿ ವಿಶ್ವಾಸ ನಿಜಕ್ಕೂ ದೊಡ್ಡದು. ಇದೇ ರೀತಿ ಪ್ರೀತಿ ವಿಶ್ವಾಸ ನನಗೂ ನಿಮ್ಮ ಮೇಲಿದೆ. ಖಂಡಿತ ಸರ್, ಬಹಳ ಖುಷಿ ಆಯ್ತು ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅವರನ್ನ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೂ ನಿಮಗೂ ಧನ್ಯವಾದಗಳು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಆಗ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಆತ್ಮೀಯರು ಕರೆ ಮಾಡಿ ಮಾತಾಡಿದ್ರು ಅಂದ್ರೆ ನಮ್ಮ ಆಯ್ಕೆ ಸರಿಯಾಗಿತ್ತು. ನಿಮಗೆ ಯಾರಿಂದ ಕರೆ ಬರಬೇಕು ಅವರಿಂದ ಬಂದಿದೆ. ಯಾಕಂದ್ರೆ ನಿಮ್ಮನ್ನೇ ನೀವು ನೋಡಿದಂತಾಯ್ತು. ನನ್ನ ಜೊತೆಗೆ ಅವ್ರಿಗೆ ಗೊತ್ತಿದೆ. ಖಂಡಿತ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಅವರು ನಿಮ್ಮನ್ನ ಬಲ್ಲವರು, ಸ್ನೇಹದಿಂದ ಬಲ್ಲವರು, ಕಷ್ಟ ಸುಖದಲ್ಲಿ ಜೊತೆಗಿದ್ದು ಪ್ರಾರಂಭ ದಿನದಿಂದ ಅವರೇ ಹೇಳಿದ್ರು ನೋಡಿ. ಅವ್ರು ನನ್ನ ಜೊತೆಗಿದ್ದ. ಖಂಡಿತ. ಅದೇ ಸರ್, ನಿಮ್ಮ ನಿರ್ದೇಶನದ ನಾಟಕಗಳ ಬಗ್ಗೆ ಒಂದೆರಡು ಮಾತು ಸರ್. ನಾನು ಅದೇ ಪ್ರಾರಂಭದಲ್ಲಿ ನಾನು ಒಂದು ಮಕ್ಕಳ ನಾಟಕ ನಿರ್ದೇಶನ ಮಾಡಿರುವಂಥದ್ದು. ಅದರ ಅನುಭವವೇ ಬೇರೆ. ಯಾಕೆಂದ್ರೆ ಮಕ್ಕಳನ್ನೊತ್ತಿಗೆ ನಾವು ಕಲಿಸುವಂಥದ್ದು ಬೇರೆ ಥರ. ಆದರೆ ದೊಡ್ಡವರಿಗೆ ನಾಟಕವನ್ನು ನಿರ್ದೇಶನ ಮಾಡುವಂಥದ್ದು ಅದು ತುಂಬ ಬೇರೆ. ಯಾಕೆಂತ ಹೇಳಿದ್ರೆ ಮಕ್ಕಳನ್ನು ನಾವು ಹೇಗೆ ಬೇಕಾದ್ರೆ ಪಳಗಿಸ್ಬೋದು. ಆದರೆ ನಾವು ದೊಡ್ಡವರಿಗೆ, ನಮ್ಮ ಏಜಿನ ಗ್ರೂಪಿನವರಿಗೆ ನಿರ್ದೇಶನ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಒಂದು ಅಂತಹ ನಿರ್ದೇಶಕರಾಗಿರ್ಬೇಕು ಅವರು. ನಾವು ಜಸ್ಟ್ ಬಂದಿರುವಂಥದ್ದು ನಟನೆಯ ಮೂಲಕ ನಾವು ನಿರ್ದೇಶನ
ನಿರ್ದೇಶನಕ್ಕೆ ಇಳಿದವರು. ಆಗ ನಮ್ಮ ಜೊತೆಗೆ ನಟನೆಯಲ್ಲಿ ತೊಡಗಿಸಿಕೊಂಡವರಿಗೆ ನಾವು ನಿರ್ದೇಶನ ಮಾಡುವಾಗ ಸ್ವಲ್ಪ ಕಷ್ಟ, ಅದೊಂದು ಚಾಲೆಂಜಿಂಗ್ ಅದೇ ಆ್ಯಕ್ಚುಲಿ. ಅದರಲ್ಲಿ ನನಗೆ ಆ್ಯಕ್ಚುಲಿ ನಾನು ತುಳುನಾಡಿನವನು ಅಲ್ಲ, ಆದರೂ ನಾನು ನಾಟಕ ನಿರ್ದೇಶನ ಮಾಡಿದ್ದು ತುಳುವಲ್ಲಿ. ನಾಗಮಂಡಲ ಅನ್ನುವಂಥ ನಾಟಕವನ್ನು ತುಳುಗೆ, ಕನ್ನಡದಿಂದ ತುಳುಗೆ ಕಾರ್ನಾಡರ ನಾಟಕವನ್ನು ಕಾತ್ಯಾಯಿನಿ ಕುಂಜಿಬಿಟ್ಟು ತುಳುಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ನಾವು ನಿರ್ದೇಶನ ಮಾಡಿದ್ದು. ಬಹಳ ಒಂದು ತುಂಬ ಹೆಸರು ಕೊಟ್ಟಂಥ ಒಂದು ನಾಟಕ ಅದು. ನಾವು ಎಲ್ಲಿ ತುಳು ನಾಟಕವನ್ನು ನಾಗಮಂಡಲ ಮಾಡಿದ್ವಿ ಅಲ್ಲೆಲ್ಲದೂ ಕಡೆಯಲ್ಲೂ ತುಂಬ ಒಳ್ಳೆಯ ಅಭಿಪ್ರಾಯಗಳು ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಮುಖ್ಯ ಪಾತ್ರಧಾರಿ ಅವನಿಗೆ ತುಳುವೇ ಬರಲ್ಲ, ಅವನು ತುಳುವಲ್ಲಿ ಮಾತಾಡಿದ್ದಾನೆ. ಅವನಿಗೆ ಪಕ್ಕದವನು ಏನಾದರೂ ಒಂದು ಶಬ್ದ ಏನಾದರೂ ಹೆಚ್ಚು ಕಡಿಮೆ ಹೇಳಿದಂದ್ರೆ ನೆಕ್ಸ್ಟ್ ಇವನಿಗೆ ಇದಾಗ್ತಿತ್ತು. ಅಂಥದ್ರಲ್ಲಿ ಅವನು ಮ್ಯಾನೇಜ್ ಮಾಡಿದ್ದಾನೆ. ಅವನಿಗೆ ಒಬ್ಬ ದೊಡ್ಡ ಕಲಾವಿದ, ನೀನಾಸಂ ಕಲಾವಿದ, ಹರೀಶ್ ನೀನಾಸಂ ಅಂತ ಹೇಳ್ಕೊಂಡು ತುಂಬ ದೊಡ್ಡ ಕಲಾವಿದ, ಎಲ್ಲ ತುಂಬ ಸೀರಿಯಲ್ಗಳಲ್ಲೆಲ್ಲ ಅವನು ಬರ್ತಾನೆ. ಹಾಗೆ ಮತ್ತೊಬ್ಬರು ಸ್ವರಾಜ್ಯ ಲಕ್ಷ್ಮಿ ಅಂತೇಳಿ, ಅವರಿಗೂ ತುಳು ಬರಲ್ಲ. ಅವಳು ಮೇನ್ ರೋಲೇ ಅವರು, ಮೇಡಮ್. ಅವರು ಅಷ್ಟೇ ಅಷ್ಟು ಅದ್ಭುತವಾಗಿ ಮಾಡಿದರು. ಹಾಗಾಗಿ ಅದೊಂದು ತುಂಬ ಒಳ್ಳೆಯ ನಾಟಕ. ಅದು ಯಾವತ್ತಿಗೂ ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು. ಸುಮಾರು 35 ಪ್ರಯೋಗಗಳು ಅದು ಕಂಡಿತ್ತು. ಇನ್ನೂ ಶೋಸ್ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಕಾರ್ನಾಡರು ಒಂದು ಹೇಳಿಕೆ, ಆ ಸಂದರ್ಭದಲ್ಲಿ ಒಂದು ದನಮಾಂಸದ ಬಗ್ಗೆ ಒಂದು ಹೇಳಿಕೆಯನ್ನು ಅವರು ಕೊಟ್ಟಾಗ ಅದು ತುಂಬ ಕಾಂಟ್ರವರ್ಸಿ ಆಯಿತು. ಹಾಗಾಗಿ ಎಲ್ಲಿಯೂ ಕಾರ್ನಾಡರ ನಾಟಕಗಳ ನಿರ್ದೇಶನ, ಬರೆದಂಥ ನಾಟಕಗಳ ಪ್ರದರ್ಶನ ಆಗಬಾರ್ದು ಅನ್ನುವಂಥದ್ದು ಆಯಿತು. ಉಡುಪಿಯಲ್ಲೂ ಅದು ಜೋರಾಗಿ ಇದಾಯಿತು. ಆ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಬಂತು. ಆದರೂ ಒಂದು 2 ಕಡೆ ನಾವು ನಾಟಕ ಮಾಡಿದ್ವಿ, ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಮಾಡಿದ್ವಿ. ಅಂದ್ರೆ ಅವರ ನಾಟಕ ಮಾಡಬಾರದು, ಅವ್ರ ನಾಟಕವನ್ನು ಮಾಡಬಾರ್ದು ಅನ್ನುವಂಥದ್ದು ಒಂದು ಹೇಳಿಕೆಗೆ ಖಂಡಿಸೋಸ್ಕರ ಹಾಗಾಗಿತ್ತು ಆ ಸಂದರ್ಭದಲ್ಲಿ. ಸರ್, ತಾವು ನಿರ್ದೇಶಕರಾಗಿ ಬಹಳಷ್ಟು ನಾಟಕಗಳು ಮಾಡಿದ್ರೆ, ಅದ್ರ ಬೆಳಕಿನ ವಿನ್ಯಾಸಗಾರರಾಗಿ ಕೂಡ ತಾವು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಒಂದೆರಡು ಮಾತು. ಈಗ ಒಂದು ನಾಟಕ ಮಾಡಬೇಕಾದ್ರೆ, ನಾಟಕ ಕಟ್ಟಬೇಕಾದ್ರೆ ಎಲ್ಲಿ ಬೆಳಕು ಬೇಕು, ಎಲ್ಲಿ ಬೆಳಕಿದ್ರೆ ಚೆನ್ನಾಗಿ. ಅದು ನೀವು ಕಲಾತ್ಮಕ ನಾಟಕಗಳಲ್ಲಿ ಬೆಳಕೆ ಮುಖ್ಯ. ಬೆಳಕು ಅದ್ಭುತವಾಗಿ ಹೌದು, ಒಂದ್ ಕಡೆ ಮಾತಾಡ್ತಾರೆ, ಅವರಿಗೆ ಅವ್ರು ಮಾತಾಡುವಾಗ ಅವ್ರಿಗೆ ಮಾತ್ರ ಫೋಕಸ್ ಆಗಿರ್ತದೆ ಲೈಟ್. ಬೇರೆಯವ್ರಿಗೆ ಫೋಕಸ್ ಮಾಡಿದ್ವಿ, ಇವರಿಗೆ ಡಲ್ ಮಾಡಿದ್ರೆ ನಾಟಕ ಫೇಲ್ಯೂರ್. ಸೊ ಹಾಗಾಗಿ ಒಬ್ಬ ನಿರ್ದೇಶಕನಿಗೆ ಲೈಟಿಂಗ್ಸ್ ಬಗ್ಗೆ ಗೊತ್ತಿರಲೇಬೇಕು. ಒಳ್ಳೆ ನಿರ್ದೇಶಕ ಆಗ್ಬೇಕಾದ್ರೆ ಅವನಿಗೆ ಬೆಳಕಿನ ವಿನ್ಯಾಸ ಗೊತ್ತಿರಬೇಕು, ಬೆಳಕು ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಥರ ಇದು ಮಾಡಬೇಕು ಅಂತ. ಹಾಗಾಗಿ ನಾನು ಬೆಳಕನ್ನು ಇದು ಮಾಡಿದೆ, ವಿನ್ಯಾಸಗಳನ್ನು ಮಾಡಿದೆ. ಬಟ್ ಅಂಥ ದೊಡ್ಡ ಬೆಳಕಿನ ವಿನ್ಯಾಸಕಾರರಿಲ್ಲ. ದೊಡ್ಡ ದೊಡ್ಡ ಉಡುಪಿಯಲ್ಲೇ ನಮಗೆ ಒಳ್ಳೊಳ್ಳೆ ಬೆಳಕಿನ ವಿನ್ಯಾಸಕಾರರು ಇದ್ದಾರೆ. ನಾವು ನಾಟಕ ನಿರ್ದೇಶಕನ ಲೆವೆಲ್ನಲ್ಲಿ ನಾನೊಂದು ಬೆಳಕಿನ ವಿನ್ಯಾಸವನ್ನು ಅದು ಕೂಡ ನಿಮಗೆ ಗೊತ್ತಿದೆ. ಅಂದ್ರೆ ನಿರ್ದೇಶಕರು, ನೀವು ಹೇಳಿದಂತ ನಿರ್ದೇಶಕರಿಗೆ ಬೆಳಕಿನ ವಿನ್ಯಾಸ ಗೊತ್ತಿರಲೇಬೇಕು, ನಾಟಕ ಫೇಲ್ಯೂರ್. ಅದ್ರ ಸರ್, ರಂಗಭೂಮಿ ರಿಜಿಸ್ಟರ್ಡ್ ಈ ಸಂಸ್ಥೆಯ ಬಗ್ಗೆ ಮತ್ತೆ ತಮ್ಮ ಪಾಲ್ಗೊಳ್ಳುವಿಕೆ ಬಗ್ಗೆ ಒಂದೆರಡು ಮಾತು. 1993ರಿಂದ ನಾನು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದೆ. ಸುಮಾರು 26 ವರ್ಷ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಾನೊಬ್ಬ ಕಲಾವಿದನಾಗಿ, ಸದಸ್ಯನಾಗಿ, ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ, ಕೋಶಾಧಿಕಾರಿಯಾಗಿ, ಸೆಕ್ರೆಟರಿ ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ. ಮಕ್ಕಳ ಶಿಬಿರಗಳಲ್ಲಿ ಸಂಚಾಲಕನಾಗಿ ಕೆಲಸ ಮಾಡಿದ್ದೆ. ಆಮೇಲೆ ಒಂದು ಬೇರೆ ಬೇರೆ ಕಾರಣಗಳಿರ್ತದೆ. ಆ ಕಾರಣದಿಂದ ನಾನು ಅದರಲ್ಲಿ ಹೊರಗೆ ಬರಬೇಕಾಯಿತು. ಹೊರಗೆ ಬಂದು ನಾವು 26-27 ವರ್ಷ ಹೌದು ಒಂದು ಸಂಸ್ಥೆಯಲ್ಲಿ ಇದೆ. ತುಂಬ ಖುಷಿ ಕೊಟ್ಟದ್ದು ಅದು ನನಗೆ. ನಿಜವಾಗಲೂ ನನ್ನ ಜೀವನದಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಈ ಒಂದು ನಾನು ಹವ್ಯಾಸಿ ರಂಗಭೂಮಿಯಲ್ಲಿ ಇದ್ಕೊಂಡು ಒಂದು ಸಂಘಟನೆಯಲ್ಲಿ ಇರ್ಬೋದು, ತುಂಬ ಕಲೀಲಿಕ್ಕೆ ಅವಕಾಶಗಳು ಆ ಸಂಸ್ಥೆಯಲ್ಲಿ ನನಗೆ ಸಿಕ್ಕಿದೆ. ಅದರ ನಂತರ ಅದೇ ಸಿಕ್ಕಂತಹ ಒಂದು ಇದೆ. ಮುಂದೆ ನಮಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನವನ್ನು ಸಂಸ್ಥೆಯನ್ನು ಕಟ್ಟಾಕಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಕಳೆದ ಒಂದು 6 ವರ್ಷದಿಂದ ನಿರಂತರವಾಗಿ ಬಹಳ ಅದ್ಭುತವಾದಂತಹ ಬಹಳಷ್ಟು ಕೇಳಲಿಕ್ಕೆ. ನಾವು ಈ ಕಾರ್ಯಕ್ರಮವನ್ನು ಪುಟ್ಟ ವಿರಾಮ ತೆಗೆದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ.
ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯ ರಂಗಭೂಮಿ ಕಲಾವಿದರು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರು ನಮ್ಮೊಂದಿಗಿದ್ದಾರೆ, ರವಿರಾಜ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಮತ್ತೊಮ್ಮೆ ಅವರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ಸ್ವಾಗತ ಸರ್, ಮತ್ತೊಮ್ಮೆ ಸರ್. ನಮಸ್ಕಾರ ಸರ್. ಯಾವುದೇ ಒಂದು ಕಲಾಪಯಣ ನಿರ್ವಿಘ್ನವಾಗಿ ಸಾಗಬೇಕಾದ್ರೆ, ಯಾವುದೇ ಒಂದು ಉದ್ಯೋಗವಿರಲಿ, ಯಾವುದೇ ಇರಲಿ, ಕಲಾಪಯಣ ಮುಖ್ಯವಾಗಿ ಕಲಾವಿದರು ಯಾವುದೇ ಒಂದು ಸಮಯಕ್ಕೆ ಬರ್ತಾರೆ, ಅದಕ್ಕೆ ಸಮಯ ಇರುವುದಿಲ್ಲ. ರಾತ್ರಿ ಕಾರ್ಯಕ್ರಮ ಇದ್ದರೆ ಬರುವಾಗ ಲೇಟ್ ಆಗ್ತದೆ. ಇಂಥ ಸಮಯದಲ್ಲಿ ಮನೆಯವರು ಸುಧಾರಿಸ್ಕೊಂಡು ಹೋಗುವಂಥವ್ರು, ಮನೆಯವರು ನಡದಿ ಮಕ್ಕಳೆಲ್ಲ ಸೇರಿಕೊಂಡು ಸಪೋರ್ಟ್ ಬೇಕು. ಮನೆಯಲ್ಲಿ ಉತ್ತಮ ವಾತಾವರಣ ಇದ್ದರೆ ಕಲೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ, ಯಾವುದೇ ಒಂದು ವೃತ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಈ ನಿಮ್ಮ ಮಟ್ಟಿಗೆ ನಿಮ್ಮ ಮಡದಿ ಮತ್ತು ಮಗನ ಬೆಂಬಲ ನಿಮಗೆ ಹೇಗಿದೆ, ಮತ್ತು ಅವರ ಬಗ್ಗೆ ಒಂದೆರಡು ಮಾತು. ನಾನು ಮದುವೆ ಆಗಬೇಕಾದ್ರೆ ಅದೇ ಯೋಚನೆ ಮಾಡ್ತಾ ಇದ್ದೆ, ನನಗೆ ನನ್ನ ಜೊತೆಗಿರೋರು ಹೇಗಿರಬೇಕು ಅಂತ ಹೇಳ್ಕೊಂಡು. ನಮ್ಮ ಹವ್ಯಾಸಗಳಿಗೆ ಒಂದು ಪೂರಕವಾಗಿ ಅವರು ಇದ್ದರೆ ತುಂಬ ಒಳ್ಳೆಯದು ಅಂತೇಳಿ. ಅದೇ ಸಂದರ್ಭದಲ್ಲಿ ಗುರುರಾಜ್ ಮಾರ್ಪಳ್ಳಿ ಅವರ ನಾಟಕದಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಕಾಲ ಅಂತ ಹೇಳ್ಕೊಂಡು ಒಂದು ನಾಟಕ. ಆ ನಾಟಕದಲ್ಲಿ ಡಿ ಜಿ ಹೆಗಡೆ, ಎಮ್ ಎಲ್ ಸಾಮಗರು ಅಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದಾಗ, ಅದೇ ಸಂದರ್ಭದಲ್ಲಿ ಮಾರ್ಪಳ್ಳಿಯವರ ಅಕ್ಕನ ಮಗಳು ಪರಿಚಯ ಆಯಿತು. ಮಾರ್ಪಳ್ಳಿಯವರು ನೀವು ಮದುವೆ ಆಗ್ತೀಯಾ ಕೇಳಿದ್ರು. ಸೊ ನಮ್ಮದೇ ಆದಂಥ ಒಂದು ಅವರು ನಾಟಕದ ರಂಗದಲ್ಲೆಲ್ಲ ತೊಡಗಿಸ್ಕೊಂಡಿದ್ರು, ಬರಿತಾ ಇದ್ರು. ಹಾಗಾಗಿ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬಿಟ್ಟು ನನ್ನ ಮಡದಿ, ಅವರು ರೈಟರು. ನನ್ನೆಲ್ಲ ಸಾಧನೆಗಳಿಗೆ ಪೂರಕವಾಗಿರೋರು ಅವರೇ. ಯಾಕೆಂತ ಹೇಳಿದ್ರೆ ನಾಟಕವನ್ನು ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ಹೇಳಿದ್ರೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾ ಇದ್ರು, ಅಥವಾ ಅದೇ 2-3 ನಾಟಕ ನಮ್ಮ ಯಾವ ಚಟುವಟಿಕೆಗಳಿಗಿರ್ಬೋದು ಸ್ಪಂದಿಸ್ತಾ ಇದ್ರು. ಅಜ್ಜಿ ಸಾಲುಮರ ತಿಮ್ಮಕ್ಕ ಅವರ ಕುರಿತು ಸಾಕ್ಷ್ಯಚಿತ್ರವನ್ನು ಅದರ ಬಗ್ಗೆ ಬರ್ಕೊಡಿ ಅಂತ ಹೇಳಿದಾಗ ಬರ್ಕೊಟ್ಟಿದ್ರು. ಇದೇ ಥರದ್ದು. ಹಾಗಾಗಿ ನಮ್ಮ ಇಬ್ಬರು ಒಂದೇ ಥರದಲ್ಲಿ ಇರೋದ್ರಿಂದ ವೃತ್ತಿಯಲ್ಲಿ MGM ಕಾಲೇಜ್ನಲ್ಲಿ ಅವರು ಕನ್ನಡ ಉಪನ್ಯಾಸಕಿ ಕೆಲಸ ಮಾಡ್ತಾರೆ. ಸುಮಾರು 35 ಪುಸ್ತಕಗಳನ್ನು ಬರೆದಿದ್ದಾರೆ. ಸುಮಾರು ಎಲ್ಲ ಸ್ಟೇಟ್ ಅವಾರ್ಡ್ಗಳು ತುಂಬಾ ಬಂದಿದೆ. ಮೊನ್ನೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಅದು 3ನೇ ಬಾರಿ ಅಲ್ಲಿ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬರ್ತಾ ಇರುವಂಥದ್ದು. ಶುಭಾಶಯಗಳು. ಇಲ್ಲಿಂದ ಶುಭಾಶಯಗಳು ಮೇಡಮ್. ತಮಗೆ ಬಹಳ ಖುಷಿ ಆಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಹೇಗೆ ನಿರಂತರವಾಗಿರಲಿ ಎನ್ನುವಂಥ ಶುಭ ಹಾರೈಕೆ ನಮ್ಮ ಚಾನಲ್ ಪರವಾಗಿ ಮೇಡಮ್. ಅದೇ ರೀತಿ ಸರ್, ನಿಮ್ಮ ಮಗನ ಬಗ್ಗೆ ಒಂದೆರಡು ಮಾತು. ಮಗನೂ ಅಷ್ಟೇ. ನಾವು ಯಾವಾಗಲೂ ಇಬ್ಬರು ನಾಟಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಮಕ್ಕಳಿಗೂ ಅದೇ ಹೆಚ್ಚಾಗಿ ಬಂದೇ ಬರ್ತದೆ. ಆದರೆ ಅವನಿಗೆ ಬಂದಿರುವಂಥದ್ದು ಬರವಣಿಗೆಯಲ್ಲಿ ತಾಯಿ ಏನು ಮಾಡ್ತಾ ಇದ್ರು ಅದೇ ಹೆಚ್ಚಾಗಿ ಲೈಕ್ ಮಾಡ್ತಾ ಇದ್ದ ಅವನು. ಪ್ರಾರಂಭದಲ್ಲಿ ಕನ್ನಡದಲ್ಲಿ ಒಂದು ನಾಟಕ ಬರೆದಿದ್ದ. ಅದು ಸಾಹಿತ್ಯ ಪರಿಷತ್ತಿನ ಶಿಶು ಸಂಗಮೇಶ ಪ್ರಶಸ್ತಿಗೆ ಪಾತ್ರವಾಗಿತ್ತು. ಅದಾದ ನಂತರ ಅವನು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ. ತುಂಬ ಇಂಗ್ಲೀಷ್ನಲ್ಲಿ ಬರೆದೇನೆ ಪುಸ್ತಕಗಳನ್ನು, ಕವನ ಸಂಕಲನ ಇರ್ಬೋದು, ನಾವೆಲ್ಸ್ಗಳು, ಕಾದಂಬರಿಗಳನ್ನು ಇಂಗ್ಲೀಷ್ನಲ್ಲಿ ಬರೆದೇನೆ. ಇತ್ತೀಚೆಗೆ ಅವನ ಇಂಗ್ಲೀಷ್ ಕವನ ಸಂಕಲನಕ್ಕೆ ನ್ಯಾಷನಲ್ ಲೆವೆಲ್ ಒಂದು ಅವಾರ್ಡ್ ಬಂದಿದೆ. ಇದು ಮೊನ್ನೆ ಅಷ್ಟೇ ಬಂದಿರುವಂಥದ್ದು. ಟೈಮ್ಸಿಂದ ಒಂದು ಬಂದಿರುವಂಥದ್ದು, ಟೈಮ್ಸ್ ಲಿಟ್ರೇಚರ್ ಅವಾರ್ಡ್ ಬಂದಿರುವಂಥದ್ದು. ಮತ್ತೊಂದು ಸ್ಪರ್ಶ ಅವಾರ್ಡ್ ಅಂತ ಕೊಂಡು, ಅದು ಅಷ್ಟೇ ನ್ಯಾಷನಲ್ ಲೆವೆಲಿನ ಒಂದು ಅವಾರ್ಡು. ಅವನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಇನ್ಸೆನ್ಸ್ ಆರ್ಟ್ ಅಂತ, ಊದುಬತ್ತಿಯಿಂದ ಆರ್ಟ್ ಬಿಡಿಸುವಂಥದ್ದು. ಅದೊಂದು ಯುನಿಕ್, ಯಾರು ಮಾಡಿಲ್ಲ. ಅಲ್ಲ, ಊದುಬತ್ತಿಯನ್ನು ಇದು ಮಾಡಿಟ್ಕೊಂಡು ಒಂದು ವೈಟ್ ಪೇಪರ್ನಲ್ಲಿ ಅದನ್ನು ಸುಡ್ತಾ ಅದರಲ್ಲಿ ಒಬ್ಬರ ಆಕೃತಿಯನ್ನು ಮಾಡುವ. ಈಗ ಯಾರೋ ದೊಡ್ಡ ಜನ, ಮೈಕಲ್ ಜಾಕ್ಸನ್, ಬರೀ ಸುಡ್ತಾ ಮೈಕಲ್ ಜಾಕ್ಸನ್ ಅನ್ನ ಇದು ಮಾಡುವಂಥದ್ದು. ಒಂಥರ ಎಲ್ಲೂ ಮಾಡಲಿಲ್ಲ. ಹೌದು, ಅಪರೂಪದ ಕಲೆ ಅಂತಾನೆ ಅವರಿಗೆ ವರ್ಲ್ಡ್ ರೆಕಾರ್ಡ್ ಬಂದಿರೋದು. ಖಂಡಿತ. ಅಂದ್ರೆ ಒಂದು ಉತ್ತಮ ಫ್ಯಾಮಿಲಿ ಅಲ್ಲ, ನಮ್ಮ ಎಲ್ಲರೂ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದೀರಿ, ರಂಗಭೂಮಿ ಅಲ್ಲ ಸರ್, ಸಾಂಸ್ಕೃತಿಕ ರಂಗದಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ರಿ. ಮನೆಯ ಒಂದು ನಿಜವಾಗಿ ಬಹಳ ಖುಷಿ ಮನೆಯಲ್ಲಿ ವಾತಾವರಣ. ಯಾಕಂದ್ರೆ ಅಮ್ಮ ಮಗ ಇಬ್ಬರು ಬರೆಯುವುದ್ರ ನೀವು ಅದನ್ನ ಅಭಿನಯಿಸ್ತೀರಿ ಅಲ್ಲ ಸರ್. ಒಂದು ನಿಜವಾಗಿ ಅದು ಮೆಚ್ಚಬೇಕು ಸರ್. ಅದೆಲ್ಲ ಸೌಭಾಗ್ಯ ಸರ್ ನಿಜವಾಗಿ. ಮಕ್ಕಳು ಕೂಡ ಅದೇ ಇದರಲ್ಲಿ ಬರುವುದು. ಈಗಿನ ಕಾಲದ ಮಕ್ಕಳು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬರುವುದಂದ್ರೆ ಕಡಿಮೆ, ಬಹಳ ಅಪರೂಪ. ಏನ್ ಮಾಡ್ಕೊಂಡಿದ್ರೆ ಮಗ? ಈಗ ಅವನು LLB ಆಗಿ LLM ಮಾಡ್ತಾ ಇದ್ದಾನೆ. ಈಗ ಫೈನಲ್ ಇಯರ್ LLM. ಹಾಗೆ
ಅದೇ ಸರ್, ಮತ್ತೊಂದು ನೀವು ಹೀಗೊಂದು ರಂಗ ಕಲಿಕೆ ಎನ್ನುವಂತ ಒಂದು ವಿಭಾಗವನ್ನ ನೀವು ಶುರು ಮಾಡ್ತೀರಿ, ಅದರ ಬಗ್ಗೆ ಅದು ಕೊರೋನಾ ಟೈಮೆಲ್ಲ ಶುರುವಾಗಿದೆ ಸರ್. ಅದರ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಒಂದು ನಾಟಕಗಳೆಲ್ಲ ಆಕ್ಟ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಏನು ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಹೀಗೊಂದು ರಂಗ ಕಲಿಕೆ ಅಂತ ಹೇಳ್ಕೊಂಡು ನವರಸಗಳ ಬಗ್ಗೆ ಮಾಡಿದಂತ ಒಂದು ರಂಗ ಇದು. ಅದು ಒಂಥರ ಕಲಿಕೆಯ ಮೂಲಕ, ಯಾಕೆಂತ ಹೇಳಿದ್ರೆ ಈಗ ಶಾಂತರಸ ಅಥವಾ ಯಾವುದೇ ಬೇರೆ ಬೇರೆ ರಸಗಳಲ್ಲಿ ಒಂದು ರಸವನ್ನು ಹಿಡ್ಕೊಂಡು ಭಯಾನಕ, ಬೀಭತ್ಸ ಇದನ್ನ ಹಿಡ್ಕೊಂಡು ಒಬ್ರು ಪ್ರಾರಂಭದಲ್ಲಿ ಅವರು ಈ ರಸದ ಬಗ್ಗೆ ಕುರಿತಾಗಿ ಮಾತಾಡ್ತಾ ಇದ್ರು, ಮತ್ತೊಂದಷ್ಟು ಜನ ಅಭಿನಯಿಸ್ತಾ ಇದ್ರು. ಅದನ್ನೆಲ್ಲ ನಾವು ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ಪಡೆದುಕೊಂಡು ನಮ್ಮ ಮೊಬೈಲ್ ಮೂಲಕ ಅದನ್ನು ತರಿಸ್ಕೊಂಡು ಅದನ್ನು ಎಡಿಟ್ ಮಾಡಿ ನಾವು ಮಾಡಿರ್ತಕ್ಕಂಥ 9 ರಸಗಳನ್ನು ಬಗ್ಗೆ ನಾವು ಮಾಡಿದ್ವಿ. ಅದು ತುಂಬ ಆ ಸಂದರ್ಭದಲ್ಲಿ ನಮ್ಗೆ ಮೊಬೈಲೇ ಮುಖ್ಯ ಆಗಿತ್ತು, ಬೇರೆ ಏನೂ ಇದಿರಲಿಲ್ಲ. ಸಾಂಸ್ಕೃತಿಕವಾಗಿ ಬೇರೆ ಎಲ್ಲೂ ಇದು ಮಾಡ್ಬೇಕು ನೋಡ್ಲಿಕ್ಕೂ ನಮ್ಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮೊಬೈಲ್ನಲ್ಲಿ ಎಲ್ಲರೂ ನೋಡ್ತಾ ಇದ್ರು. ತುಂಬ ನಮಗೆ ಪ್ರಚಾರ ಕೊಟ್ಟಿರುವಂಥದ್ದು, ತುಂಬ ಜನ ವ್ಯೂಸ್ ಆಗಿದೆ, ಲಕ್ಷಾಂತರ ವ್ಯೂಸ್ ಆಗಿದೆ. 35-40 ಲಕ್ಷ ವ್ಯೂಸ್ ಆಗಿದೆ ಅದು. ಆಮೇಲೆ ಅದು 1-2 ಎಪಿಸೋಡ್ ನಂತರ ಅದು ಜನಪ್ರಿಯತೆ ನೋಡಿ ಉದಯವಾಣಿಯವರು ಸಹಿತ ಅದನ್ನ ತಗೊಂಡಿದ್ರು. ಹಾಗಾಗಿ ಉದಯವಾಣಿಯವರು ಅದನ್ನ ಹಾಕ್ತಾ ಇದ್ರು, ಆನ್ಲೈನಲ್ಲಿ ಬಿಡ್ತಾ ಇದ್ರು. ಹಾಗಾಗಿ ಅದರ ವ್ಯೂಸ್ ಇನ್ನಷ್ಟು ಜಾಸ್ತಿ ತಲುಪಿತ್ತು, ತುಂಬಾ ಜನರಿಗೆ ತಲುಪಿತ್ತು. ಅದ್ರಲ್ಲಿ ಭಾಗವಹಿಸಿದ ನಿರ್ದೇಶಕರು ಅಷ್ಟೇ, ದೊಡ್ಡ ದೊಡ್ಡ ನಿರ್ದೇಶಕರು ಭಾಗವಹಿಸಿದ್ದಾರೆ. ಕೃಷ್ಣಮೂರ್ತಿ ಕವತ್ತಾರು, ಜೀವನ್ ರಾಮ್ ಸುಳ್ಯ, ಸೇತುರಾಮ್, ಅಪರ್ಣ ಅವರು ಇತ್ತೀಚೆಗೆ ತೀರೋದ್ರಲ್ಲ, ಅವರು ಸಹಿತ ಅದರಲ್ಲಿ ಭಾಗವಹಿಸಿದ್ರು. ಇಂಥ ದೊಡ್ಡ ದೊಡ್ಡ ಶ್ರೀಪಾದ್ ಭಟ್ರು, ಅವರೆಲ್ಲ ರಸಗಳಲ್ಲಿ ಪ್ರಾರಂಭದ ಮಾತುಗಳು ಅವರದ್ದೇ ಇತ್ತು. ಕಾಸರಗೋಡು ಚಿನ್ನ ಖಂಡಿತ ಅಂದ್ರೆ ಒಂದು ಪ್ರಬುದ್ಧರು ಉತ್ತಮ ರೀತಿಯಲ್ಲಿ, ಅಂದ್ರೆ ಒಂದೊಂದು ಭಾವನೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟು ತಿಳುವಳಿಕೆ ಮಾತಾಡಬೇಕಾಗುತ್ತೆ. ಒಂದು ಉತ್ತಮ ಒಂದು ಕೆಲಸ ಸರ್. ಅದೇ ಸರ್, ಆರೋಗ್ಯ ಮಾಹಿತಿ ನೀಡುವಂತ ಶಿಬಿರಗಳು, ನಾಟಕಗಳು, ಬೀದಿ ನಾಟಕಗಳು ಮಾಡಿರ್ತಾವೆ. ಬೀದಿ ನಾಟಕಗಳ ಬಗ್ಗೆ ಒಂದೆರಡು ಮಾತು. ಇವತ್ತಿಗೂ ಬೀದಿ ನಾಟಕ ಇವತ್ತು ನಡೀತಾ ಇದೆ. ಇವತ್ತೊಂದು 4 ಕಡೆಯಲ್ಲಿ ಬೀದಿ ನಾಟಕ ನಡೀತಾ ಇದೆ. ಸುಮಾರು ಒಂದು 10-12 ವರ್ಷದಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲ ಬೀದಿ ನಾಟಕಗಳು ನಾವು ಪ್ರತಿ ವರ್ಷ ಮಾಡ್ತಾ ಇರೋದ್ರಿಂದ ಅವ್ರು ನಮಗೆ ಕೊಡ್ತಾರೆ. ಆ ಶಿಬಿರಗಳಿಗೆ ನಾವು ಭಾಗವಹಿಸ್ತೀವಿ, ಹಾಗಾಗಿ ನಮಗೆ ಕೊಡ್ತಾ ಇದ್ದಾರೆ ಅವರು. ನಮ್ಮ ಜೊತೆಗೆ ಬೇರೆಯವರು ಇದು ಮಾಡ್ತಾ ಇದ್ದಾರೆ. ಆ ಬೀದಿ ನಾಟಕಗಳು ನಾವೇ ಮಾಡ್ತಾ ಇದ್ವಿ. ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು, ಈಗ ಆರೋಗ್ಯಕ್ಕೆ ಅಂತ ಹೇಳಿದ್ರೆ ಗೌರ್ಮೆಂಟಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ, ಸೌಲಭ್ಯಗಳು ಗೊತ್ತಿರೋದೇ ಇಲ್ಲ. ಅಂಥದ್ದನ್ನ ಬೀದಿ ನಾಟಕದ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡುವಂತ ಒಂದು ಒಳ್ಳೆಯ ಬೀದಿ ನಾಟಕ ಇದು. ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಮಾಡ್ತೀವಿ. ಎಷ್ಟೋ ಜನ ಹಳ್ಳಿಗಳಲ್ಲಿ ಬೇಕಾಗಿರುವಂಥದ್ದು ಹಳ್ಳಿಗಳಿಗೆ ಈಗ ತಾಯಿ ಮಗು ಆರೋಗ್ಯ ತುಂಬಾ ಉಚಿತವಾಗಿ ಗೌರ್ಮೆಂಟ್ ಇಂದ ಇದೆ, ಗೊತ್ತೇ ಇಲ್ಲ ಯಾರಿಗೂ. ಅದನ್ನು ನಾವು ತಲುಪಿಸ್ತಾ ಇದ್ದೀವಿ. ನೀವು ಈ ತರ ಬೆನಿಫಿಟ್ಗಳನ್ನು ತಗೊಳ್ಬಹುದು, ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ ಅನ್ನುವಂಥದ್ದು. ಆ ಬೀದಿ ನಾಟಕಗಳನ್ನು ನಾವೇ ಮಾಡ್ತಾ ಇದ್ದೀವಿ. ಅದು ನಿರಂತರವಾಗಿ ನಡೀತಿದೆ. ಅದರ ಸಂಚಾಲಕತ್ವವನ್ನು ಕಳೆದ ಸುಮಾರು ಒಂದು 300-400 ಬೀದಿ ನಾಟಕಗಳು ಇಷ್ಟರೊಳಗಾಗಿದೆ. ಆ ಎಲ್ಲ ಬೀದಿ ನಾಟಕದ ಸಂಚಾಲಕತ್ವವನ್ನು ನಾನೇ ವಹಿಸಿಕೊಂಡಿರುವಂಥದ್ದು. ಗ್ರೇಟ್ ಸರ್, ನಿಜವಾಗಿ ಅಂದ್ರೆ ಇದು ಬೇಕಾದ ಸರ್. ಆರೋಗ್ಯ ಮುಖ್ಯ, ನಿಜವಾಗಿ ನಾವು ಎಲ್ಲವೂ ಮುಖ್ಯವೇ, ಆದ್ರೆ ಅದರಲ್ಲಿ ಪ್ರಮುಖವಾದ ಆರೋಗ್ಯದ ಬಗ್ಗೆ ಮಾಹಿತಿ, ಅದು ಕೂಡ ಹಳ್ಳಿಯಲ್ಲಿ ಇರ್ತಕ್ಕಂಥವರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಹಿಂದೆ ಇದೆ. ಅವ್ರು ನೋಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಅದ್ರ ಬಗ್ಗೆ ಗೊತ್ತಿರುದಿಲ್ಲ, ಅವರಿಗೆ ತಿಳಿಸಿಕೊಡುವವರು ಯಾರು ಇರುದಿಲ್ಲ. ಪಂಚಾಯತ್ ಸದಸ್ಯರು ಕೂಡ ಹೋದ್ರು ಬಿಟ್ರೆ ಅಷ್ಟೇ ಬಿಟ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಇಂಥ ನಾಟಕಗಳು ನೋಡಿದಾಗ ಅದು ಬಹಳಷ್ಟು ಬೇಗ ಅರ್ಥ ಆಗ್ತದೆ ಸರ್. ಆಶಾ ಕಾರ್ಯಕರ್ತೆಯರು ತಿಳಿಸ್ತಾರೆ, ಆದ್ರೂ ಎಲ್ಲಿಯೋ ಎಷ್ಟೋ ಮಾಹಿತಿಗಳನ್ನು ನಾವು ನಾಟಕದ ಮೂಲಕ, ಇದು ಅಭಿನಯದ ಮೂಲಕ ಅದು ಎಫೆಕ್ಟ್ ಜಾಸ್ತಿ. ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರು ತಲೆಗೆ ಹೋಗುದಿಲ್ಲ, ಆದ್ರೆ ನಿಮ್ಮ ನಾಟಕ ನೋಡಿದ ಕೂಡಲೇ ಬೇಗ ತಲೆಗೆ ಹೋಗ್ಬಿಡುತ್ತೆ, ಗೊತ್ತಾಗ್ತದೆ. ಅದೇ ರೀತಿ ಸರ್, ತಾವು ಬರೀ ನಾಟಕ ರಂಗ ಮಾತ್ರ ಅಲ್ಲ, ಚಲನಚಿತ್ರ ರಂಗದಲ್ಲಿ ಕೂಡ ತಾವು ಅಭಿನಯಿಸ್ತೀರಿ, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಚಲನಚಿತ್ರದಲ್ಲಿ ನಾನು ಅಭಿನಯಿಸಬೇಕು ಅಂತ ನನ್ನ ತುಂಬ ಆಸೆ ಇತ್ತು, ಆದರೆ ನನ್ನ ಪ್ರೊಫೆಷನಲ್ ಲೈಫೇ ಬೇರೆ. ನಾನೊಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಯಲ್ಲಿ ಇದ್ದೀನಿ. ಸೊ ಹಾಗಾಗಿ ನನಗಷ್ಟು ಸಮಯ ಸಿಗುವುದಿಲ್ಲ. 1 ಅಥವಾ 2 ಅಥವಾ 3 ದಿನ ಎಲ್ಲಾದರೂ ಕಾಲಾವಕಾಶ ಇದ್ದಲ್ಲಿ ನಾನು ನಟನೆಗೆ ಹೋಗ್ತಾ ಇದ್ದೆ. ಸಾಕಷ್ಟು ಚಲನಚಿತ್ರಗಳಲ್ಲಿ ನಾನು ನಟಿಸಿದ್ದೀನಿ, ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ. ಅದರಿಂದ ಅದರ ತೃಪ್ತಿಗಿಂತ ನಾಟಕ ರಂಗದಲ್ಲಿ ಸಿಗುವ ತೃಪ್ತಿ ಬೇರೆ, ಅದು ಮರೀಲಿಕ್ಕೆ ಸಾಧ್ಯವಿಲ್ಲ. ನಂಗೆ ಈಗ ನೀವು ಎಷ್ಟು ಚಲನಚಿತ್ರದಲ್ಲಿ ಸುಮಾರು ಅಭಿನಯಿಸ್ತೀರಿ, ಆದ್ರೆ ಅದು ನಂಗೆ ನೆನಪಿಲ್ಲ. ಅದರ ನಾಟಕದ ನೀವು ಪ್ರತಿಯೊಂದು ಕೇಳಿ ನನ್ನೇ ನೆನಪುಳಿದಿದೆ. ಅದು ಮುಖ್ಯ, ಯಾಕೆಂದ್ರೆ ನಮ್ಗೆ ಜೀವನದಲ್ಲಿ ಖುಷಿ ಕೊಡುವಂಥದ್ದು ನಾಟಕ.
ಮತ್ತೆ ಸರ್ ಸಾಕ್ಷ್ಯಚಿತ್ರಗಳು, ಸಾಕ್ಷ್ಯಚಿತ್ರದಲ್ಲಿ ಅಭಿನಯ ಮತ್ತೆ ನಿರ್ದೇಶನ, ಇದರ ಬಗ್ಗೆ ಒಂದೆರಡು ಮಾತು. ಸಾಕ್ಷ್ಯಚಿತ್ರಗಳನ್ನು ಸುಮಾರು 4-5 ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ದೀವಿ ನಾವು. ನನಗೆ ಖುಷಿ ಕೊಟ್ಟಂಥ ಸಾಕ್ಷ್ಯಚಿತ್ರ ಸಾಲುಮರದ ತಿಮ್ಮಕ್ಕ ಅಜ್ಜಿ ಬಗ್ಗೆ ನಾವು ಮಾಡಿದಂಥ 24.5 ನಿಮಿಷದ ಸಾಕ್ಷ್ಯಚಿತ್ರ ಈಗಲೂ ಯೂಟ್ಯೂಬ್ನಲ್ಲಿದೆ. ಮೊನ್ನೆ ಅಜ್ಜಿ ತೀರಿ ಹೋದಾಗ ಅದನ್ನು ವಾಪಸ್ ನಾವು ಹಾಕಿದ್ವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ವಿ. ಬಹಳ ಖುಷಿ ಕೊಟ್ಟಿದೆ. ಯಾಕೆಂದರೆ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಹತ್ರ ಮಾತಾಡಿ, ಮತ್ತೆ ಅಜ್ಜಿ ಎಲ್ಲೆಲ್ಲೆಲ್ಲ ತಿರುಗಿದ್ರು, ಅಜ್ಜಿ ನೆಟ್ಟಂಥ ಗಿಡಗಳ ಬಗ್ಗೆ ಎಲ್ಲ ಮಾಹಿತಿ ಹಾಕಬೇಕಾದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು. ಮಾತ್ರ ಅಜ್ಜಿ ನೆಟ್ಟಂಥ 4.5 ಕಿಲೋಮೀಟರ್ಗಳ ಉದ್ದದ ಮರಗಳಿದೆಯಲ್ಲ, ಇವತ್ತು ನೋಡಿದರೆ ಇದೊಂದು ಅದ್ಭುತ. ಅದಕ್ಕೆ ನಾನು ಸ್ಕೂಲ್ನಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಲ್ಲಿ ಮಕ್ಕಳಿಗೆ ನೀವು ಪ್ರವಾಸ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದಾಗ, ನೀವು ಅಜ್ಜಿ ನೆಟ್ಟಂಥ ಗಿಡಗಳ ಪ್ರದೇಶಕ್ಕೆ ಹುಲಿಕಲ್ಲಿ ಕರ್ಕೊಂಡೋಗಿ ಅಲ್ಲಿ 4.5 ಕಿಲೋಮೀಟರ್ಗಳ ಕಾಲ ದೂರ ಗಿಡ ನೆಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬನ್ನಿ, ಮಕ್ಕಳಿಗೆ ತೋರಿಸಿ. ಅದು ಮಕ್ಕಳಿಗೆ ರಿಯಲ್ ಇನ್ಸ್ಪಿರೇಷನ್ ಅಂತ ಹೇಳ್ಕೊಂಡು ಹೇಳ್ತೀನಿ. ಅದು ನಮ್ಗೆ ತುಂಬ ಖುಷಿ ಕೊಟ್ಟಂತ ಒಂದು ಸಾಕ್ಷ್ಯಚಿತ್ರ. ಖಂಡಿತ. ಅದೇ ರೀತಿ ನಮ್ಮ ಮನೆ ನಮ್ಮ ಮರ ಎನ್ನುವಂತ ಒಂದು ಅಭಿಯಾನ ಮಾಡ್ತೀರಿ, ಅದ್ರ ಬಗ್ಗೆ ಸರ್. ಅಂದ್ರೆ ಇದು ತಿಮ್ಮಕ್ಕ ಅವ್ರನ್ನ ಉದ್ದೇಶ ಅಂದ್ರೆ ಅವರೇ ಮುಖ್ಯ ವಸ್ತು ಇದೆ ಅಲ್ಲ ಸರ್? ಅವರ ಒಂದು ಅವರು ಮಾಡಿದಂತ ಕೆಲಸವೇ ಆದರ್ಶವಾಗಿ ಇಟ್ಟುಕೊಂಡು ಮಾಡಿದಂತ ಕೆಲಸ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್. ಅವಿನಾಶ್ ಕಾಮತ್ ಒಂದು 10 ವರ್ಷದ ಹಿಂದೆ ಅಜ್ಜಿಗೆ ಹುಷಾರಿಲ್ಲದಾಗ, ಸಾಲುಮರ ತಿಮ್ಮಕ್ಕ ಅವರಿಗೆ ಹುಷಾರಿಲ್ಲದಾಗ ಗೌರ್ಮೆಂಟ್ ಸಹಿತ ಏನು ಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ. ಆಗ ಉಡುಪಿಯಲ್ಲಿ ಒಂದು ಇದು ಮಾಡ್ತಾರೆ, ನೆರವು ಯೋಜನೆ ಅಂತ ಹೇಳ್ಕೊಂಡು ಮಾಡಿ, ಅದರ ಮೂಲಕ 2,36,000 ರೂಪಾಯಿಯನ್ನ ಕಲೆಕ್ಷನ್ ಮಾಡಿ ಅಜ್ಜಿಗೆ ತಲುಪಿಸ್ತಾರೆ. ಅದಾದ ನಂತರ ಒಂದು ಪರಿಸರದ ಕುರಿತು ಒಂದು ಒಳ್ಳೆಯ ಒಂದು ತಂಡ ಕಟ್ಟಬೇಕು ಅನ್ನುವಂಥದ್ದು ಅವರಿಗೆ ಒಂದು ಆಸೆ ಇತ್ತು. ಆ ಸಂದರ್ಭದಲ್ಲಿ ಅವಿನಾಶ್ ಕಾಮತ್ ಮತ್ತು ಗುರುರಾಜ್ ಸನೀಲು ಮತ್ತು ನಾವು ಸೇರಿ ನಮ್ಮ ಮನೆ ನಮ್ಮ ಮರ ಅನ್ನುವಂಥ ಒಂದು ತಂಡವನ್ನು ಕಟ್ಟಿ ಸುಮಾರು ಇಷ್ಟರವರೆಗೆ ನಾವು ಗಿಡವನ್ನು ಕೊಟ್ಟಿರೋದಲ್ಲ, ನೆಟ್ಟಿರುವಂಥ ಗಿಡಗಳು ಸುಮಾರು 16,000 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಈಗ 1,00,000 ಮರಗಳನ್ನು ಕೊಡುವ ಯೋಜನೆ ಇರ್ತದೆ. ಸರ್ ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ, ಆಮೇಲೆ ಈ ಮಾತು ಮುಂದುವರಿಸೋಣ. ಆಯ್ತು ಸರ್. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಮಾತನಾಡಿ. ರವಿರಾಜ್ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ ಸರ್ ಮೇಡಮ್. ಅವರ ಬಗ್ಗೆ ಮಾತಾಡಿ. ಮಾತಾಡಿ, ನಾನು ಹೇಳ್ತೇನೆ. ಯಾಕಂದ್ರೆ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಸಮಯದ ಮಿತಿ ಇರಬಾರ್ದು ಸರ್. ಅದ್ಭುತ ವ್ಯಕ್ತಿತ್ವ ಅವರದ್ದು. ಆಯ್ತು, ನಾನು 1.5-2 ನಿಮಿಷ ಟೈಮ್ ಮಾತಾಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನಾನು ಅವರಿಗೆ ಸುಮಾರು 15 ವರ್ಷದಿಂದ ನನ್ಗೆ ರವಿರಾಜ್ ಸರ್ ಕಂಡಿದ್ದೇನೆ ಸರ್. ನಾನು ತುಂಬಾ ನೇರ ನಡೆನುಡಿಯ ಸರಳ ಸಜ್ಜನ ಪ್ರಾಮಾಣಿಕ ವ್ಯಕ್ತಿತ್ವ ಅವರು. ಅದನ್ನ ಮನಪೂರ್ವಕವಾಗಿ ಹೇಳ್ಬೋದು ಅವ್ರ ಬಗ್ಗೆ ಹೇಳುವಾಗ. ಈಗ ಮೊದ್ಲಿಗೆ ನಾನು ಅವರನ್ನು ಕಂಡಿದ್ದು ರಂಗಭೂಮಿಯಲ್ಲಿ ಸರ್. ನನ್ನ ಮಗ ರಂಗಭೂಮಿ ಮಕ್ಕಳ ನಾಟಕ ತಂಡಕ್ಕೆ ಸೇರ್ಪಡೆ ಆದಾಗ ಅವಾಗ ನಂಗೆ ಅವರ ಪರಿಚಯ ಆಗಿದೆ. ಆಗ ಆ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮವನ್ನೊಂದು ಆಯೋಜಿಸುವ ರೀತಿ ಇರ್ಬೋದು, ಅಥವಾ ಎಲ್ಲರೊಟ್ಟಿಗೆ ಒಂದು ಬೆರೆಯುವ ರೀತಿ, ಮಕ್ಕಳನ್ನೊಂದು ಪ್ರೀತಿ ಮಾಡಿ ಅವರನ್ನು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುವಂತ ರೀತಿ, ಅದೆಲ್ಲ ಅವಾಗ ನನಗೆ ತುಂಬಾ ಇಷ್ಟ ಆಗಿತ್ತು. ಆಮೇಲೆ ಹಾಗೆ ರಂಗಭೂಮಿಯಲ್ಲಿ ನಾನು ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರ್ಬೇಕಾದ್ರೆ ಅವರ ಹಲವು ನಾಟಕಗಳನ್ನು, ಅವರ ನಟನೆಯನ್ನೆಲ್ಲ ನೋಡಿದ್ದೆ ಸರ್. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಅದ್ಭುತ ನಟನೆ ಅವರದ್ದು, ತುಂಬಾ ಒಳ್ಳೆ ನಟನೆ. ಮತ್ತೆ ಹಲವು ಚಲನಚಿತ್ರದಲ್ಲಿ ಸಹ ಅವರು ಅಭಿನಯಿಸಿದ್ದಾರೆ. ಆಮೇಲೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಅಧ್ಯಕ್ಷರು, ನಿಮ್ಗೆ ಗೊತ್ತಿದೆ, ನಾನು ಗೌರವ ಕಾರ್ಯದರ್ಶಿ. ಆವಾಗ ನಮ್ಗೆ ಈಗ 3-4 ವರ್ಷದಿಂದ ಒಂದು ನಿರಂತರ ಸಂಪರ್ಕದಿಂದ ನಂಗೆ ಅವರ ಬಗ್ಗೆ ತುಂಬಾ ಅರಿತುಕೊಳ್ಳಿಕ್ಕೆ ಆಗ್ತಾ ಇತ್ತು ಸರ್. ಆಕ್ಚುಲಿ ಅವರ ಪ್ರತಿಯೊಂದು ಯಾವ ಕಾರ್ಯಚಟುವಟಿಕೆ ಅವರು ಮಾಡ್ತಾರೆ ಅದರಲ್ಲಿ ಅವರ ಯೋಜನೆ ಮತ್ತು ಚಿಂತನೆ ಇತರಿಗಿಂತ ತುಂಬಾ ಭಿನ್ನವಾಗಿರ್ತದೆ ಸರ್. ಪ್ರತಿಯೊಂದು ಕಾರ್ಯದಲ್ಲಿ ಸಹ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡುವ ಚಿಂತನೆ ಅವರದ್ದು. ಮತ್ತೆ ಪ್ರತಿ ಕಾರ್ಯಕ್ರಮಕ್ಕೆ ಸಹ ಅವ್ರದ್ದೊಂದು ಬದ್ಧತೆ ಇದೆ ಸರ್. ಅದು ನಂಗೆ ತುಂಬಾ ಇಷ್ಟ. ಕಾರ್ಯಕ್ರಮದ ರಂಜಿನಿ ವಸಂತ್ ಮೇಡಮ್. ನಿಮ್ಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಗಿದೆ ಆಗ್ಲೇ ಹೇಳಿದ್ರೆ. ನನ್ನ ವಾಯ್ಸಲ್ಲಿ ಗೊತ್ತಾಯ್ತು ಅಂತ. ಮತ್ತೆ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಮಾತ್ರ ಯೋಚಿಸ್ತಾರೆ ಹೊರತು ಅಲ್ಲಿ ತಾನು ಹೆಸರು ಗಳಿಸಬೇಕು ಅಥವಾ ವೇದಿಕೆಯಲ್ಲಿ ತಾನು ರಾರಾಜಿಸ್ಬೇಕು ಅಂತ ಭಾವನೆ ಅವ್ರದ್ದು ಒಂದಿಷ್ಟು ಸಹ ಇಲ್ಲ ಸರ್. ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು. ಅವ್ರು ಆಕ್ಚುಲಿ ಅವರೊಂದು ಯೋಜನೆಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಸರ್. ಈಗ ಮನುಷ್ಯ ಒಂದು ಎತ್ತರಕ್ಕೆ ಏರಿದಷ್ಟು ಅವ್ರಿಗೊಂದು ಅಹಂಕಾರ ಬರ್ತದೆ ಸರ್, ಸರ್ವೇ ಸಾಮಾನ್ಯ ಅದು ಪ್ರತಿಯೊಬ್ಬರಿಗೆ ಸಹ.
ಆದ್ರೆ ರವಿ ಸರ್ ಅವರು ಅವರ ಬದುಕಿನಲ್ಲಿ ನಡೆದು ಬಂದ ರೀತಿ ಇರ್ಬೋದು, ಅವರ ಏಳು ಬೀಳುಗಳು, ಕಷ್ಟ ಸುಖಗಳನ್ನು ಅವರು ಆತ್ಮೀಯರಲ್ಲಿ ಇದ್ದಾಗೆ ಹಂಚ್ಕೊಳ್ತಾರೆ ಸರ್, ಯಾವುದೇ ಒಂದು ಹಮ್ಮು ಬಿಮ್ಮಿಲ್ಲದೆ. ಮತ್ತೆ ಒಂದು ಚೂರು ಮುಖವಾಡ ಇಲ್ಲದ ಮನುಷ್ಯ ಸರ್ ಅವರು. ನಾರ್ಮಲಿ ತುಂಬಾ ಜನರು ಸಂಸಾರಕ್ಕೆ ಒಂಥರ ಇರ್ತಾರೆ, ಕುಟುಂಬಕ್ಕೆ ಒಂಥರ ಇರ್ತಾರೆ, ಸಮಾಜಕ್ಕೆ ಒಂಥರ ಇರ್ತಾರೆ, ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ತಾರೆ. ಆದ್ರೆ ರವಿ ಸರ್ ಹಿಂದೆ ಮುಂದೆ ಎಲ್ಲಾ ಕಡೆ ಒಂದೇ ತೆರನಾಗಿರುವಂತ ವ್ಯಕ್ತಿ ಸರ್. ಮತ್ತೆ ಒಂದು ವ್ಯಕ್ತಿ ಈಗ ಮೇಲಿರಿದಷ್ಟು ಅಥವಾ ಅವರ ವ್ಯಕ್ತಿತ್ವದಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡಷ್ಟು ಒಂದು ಅಸೂಯೆ ಪಡುವವರು ಮತ್ತೆ ಕಾಲೆಳೆಯವರೆಲ್ಲ ಸಮಾಜದಲ್ಲಿ ಸಹಜ ಸರ್, ನಿಮ್ಗೂ ಗೊತ್ತಿದೆ. ಅವರನ್ನು ಮಾನಸಿಕ ಕುಗ್ಗಿಸ್ಥಿತಿ ನೋಡುವವರು ಹಾಗೆ. ಆದ್ರೆ ನಾನು ಅವರು ತೀರಾ ಹತ್ತಿರದಲ್ಲಿ ಕಂಡ ಹಾಗೆ ಟೀಕೆ ಇರ್ಬೋದು, ಹೊಗಳಿಕೆ ಇರ್ಬೋದು, ಎರಡನ್ನು ಅವರು ಸಮಾನವಾಗಿ ಸ್ವೀಕರಿಸ್ತಾರೆ. ತುಂಬಾ ಅಂದ್ರೆ ಅವರಿಗೆ ಇಂಥಜ್ಞ ಅಂತ ಹೇಳ್ಬೋದು. ಅವರಿಗೆ ಅವರ ಪ್ರತಿಯೊಬ್ಬರ ಟೀಕೆ ಅಥವಾ ಅವರ ಅಸೂಯೆ ಅಥವಾ ಇಲ್ಲದವ್ರಿಗೆ ಬೇಜಾರಾದ್ರೆ ಅವ್ರದ್ದೊಂದು ಮುಗ್ಧ ನಗುವೆ ಅಕ್ಕಿ ಹೋಗ್ತಾರೆ ಸರ್. ಅಷ್ಟೇ ಅವರು ಅತ್ಯಂತ ಜಾಸ್ತಿ ಅವ್ರಿಗೆ ಹಿಂದ್ಗಡೆಯಿಂದ ಬೈಯೋದಾಗ್ಲಿ, ಕಮೆಂಟ್ಸ್ ಮಾಡೋದಾಗ್ಲಿ ಏನು ಮಾಡುದಿಲ್ಲ ಸರ್. ಹಾಗೋಸ್ಕರ ಅವ್ರ ಈ ಗುಣದಿಂದ ಅವರು ನಿರಂತರವಾಗಿ ಅವ್ರು ತುಂಬಾ ಚಟುವಟಿಕೆಯಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ, ಈಗ ಮಾತಾಡ್ಬೋದು ಸಹ. ನಿರಂತರವಾಗಿ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ಸು ಗಳಿಸಿದ್ದಾರೆ ಅಂತ ನನಗೆ ಅನಿಸ್ತದೆ ಸರ್. ಅವ್ರಂದ್ರೆ ಯಾವ ಕಾರ್ಯಕ್ರಮದಲ್ಲಿ ಒಂದು ಎಲೆಮರಿಯ ಕಾಯಿ ಆಗಿರ್ತಾರೆ, ಅವ್ರಿಗೆ ಮುಂದೆ ಬರುವುದಿಲ್ಲ. ಹಿಂದಿನಿಂದ ಏನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಹಾಗೆ ಮುಂದಕ್ಕೆ ಹೋಗ್ಬೇಕು, ಇನ್ನೊಬ್ಬರನ್ನು ಅದು ತುಳಿಬೇಕಂತ ಆ ಭಾವನೆ ಇಲ್ಲ ಸರ್. ಎಲ್ಲರನ್ನೂ ಬೆಳೆಸುವಂತ ಭಾವನೆ ಅವ್ರದ್ದು. ಒಟ್ಟಿಗೆ ಹೇಳ್ಬೇಕಾದ್ರೆ ತೀರಾ ಸರಳ ಸಜ್ಜನ ಅಂತ ಹೆಮ್ಮೆಯಿಂದ ಹೇಳ್ಬೋದು ಸರ್. ಅವ್ರ ಜೊತೆ ಅರಿತು ಬೆಳೆಸೋದ್ರಿಗೆ ಅಷ್ಟೇ ನಡೆಯುತ್ತಾರೆ ಎಂತ ಅದ್ಭುತ ತಿಳಿತದೆ ಸರ್. ಬಹಳ ಖುಷಿ ಆಯ್ತು. ಸಾಮಾಜಿಕ ಚಟುವಟಿಕೆ ಒಂದಿಗೆ ಸರ್, ಒಂದು ಮಾತು ಸಾಮಾಜಿಕ ಚಟುವಟಿಕೆ ಒಂದಿಗೆ ಸರ್, ನಾನು ಕಂಡಾಗೆ ರವಿರಾಜ್ ಸರ್ ಹೆತ್ತವರನ್ನು ಪ್ರೀತಿ ಗೌರವ ಕಾಳಜಿಯಿಂದ ನೋಡುವಂತ ಒಳ್ಳೆಯ ಮಗ, ಮತ್ತೆ ಪತ್ನಿ ಖ್ಯಾತ ಸಾಹಿತ್ಯಕ್ಕೆ ಅತಿಥಿ ಕುಂದಿಬಿಟ್ಟು ಅವರ ಸಾಹಿತ್ಯ ಸೇವೆಗೆ ನಿರಂತರ ಪ್ರೋತ್ಸಾಹ ಕೊಡುವಂತ ಒಳ್ಳೆ ಗಂಡ ಹಾಗೂ ಮಗ, ಅಂಶು ಸಂಹಿತನಿಗೆ ಒಳ್ಳೆಯ ತಂದೆ ಸರ್. ಒಳ್ಳೆ ಮನುಷ್ಯ ಅಂತ ಹೇಳಲಿಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಸರ್. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು. ನೀವು ಟೈಮ್ ಕೇಳಿದಾಗ ಗೊತ್ತಾಯ್ತು, ನನಗೆ ಟೈಮ್ ಕೇಳಿದಾಗ ಗೊತ್ತಾಯ್ತು ಮಾತು ತುಂಬಾ ಹೊಟ್ರಿ ನಿಮ್ಮ ಹತ್ರ ಅಂತ. ಆಗ್ಲೇ ಉತ್ತಮ ರೀತಿಯಲ್ಲಿ ಮಾತನಾಡಿದ್ರಿ ಮೇಡಮ್, ಬಹಳ ಖುಷಿ ಆಯ್ತು. ನಿಮ್ಮ ಮಾತುಗಾರಿಕೆ ಖುಷಿ ಆಯ್ತು, ನಿಮ್ಮ ಅಭಿಪ್ರಾಯಗಳು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಆಗ್ಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ, ತುಂಬಾ ಒಳ್ಳೆಯ ಮೇಡಮ್ ರಂಜಿನಿ ವಸಂತ. ಅವರ ಮಗ ನಮ್ಮ ಮಕ್ಕಳ ನಾಟಕದಲ್ಲಿದ್ದ. ಹೌದು, ಈಗ ಕೆನಡಾದಲ್ಲಿದ್ದಾರೆ. ಎಷ್ಟು ಅವನಿಗೆ ನಾಟಕ ಪ್ರಭಾವ ಬೀರಿತು ಅಂತ ಹೇಳಿದ್ರೆ, ಈಗಲೂ ನಾಟಕದಲ್ಲಿರುವ ಎಲ್ಲ ಕಲಾವಿದರು ಅವನ ಚಿಕ್ಕ ವಯಸ್ಸಿನವರು ಎಲ್ಲರನ್ನು ಕಾಂಟ್ಯಾಕ್ಟ್ ಅಲ್ಲಿ ಅದೇ ಸರ್, ನಮ್ಮ ಮನೆ ನಮ್ಮ ಮರ ಅದ್ರ ಬಗ್ಗೆ ನೀವು ಹೇಳಿದ್ರು, ವರ್ಷಕ್ಕಿಂತ ಜಾಸ್ತಿ ಗಿಡಗಳನ್ನ ನಾವು ನೆಟ್ಟಂತ ಗಿಡಗಳು ನಮ್ಮಲ್ಲಿ ಇರುವವರೇ. ಅವಿನಾಶ್ ಕಾಮತ್ ಅವರು ನಿರೂಪಣೆ ಕ್ಷೇತ್ರದಲ್ಲಿ ಮತ್ತೆ ಖ್ಯಾತ ಉರಗ ತಜ್ಞ ಗುರ್ರಾಸನಿಲ್ ನಮ್ಗೆಲ್ಲರಿಗೂ ಗೊತ್ತುಂಟು. ಅವರ ಎಲ್ಲ ಪರಿಸರ ಪ್ರೇಮದ ಜೊತೆಗೆ ನಾನು ಅವ್ರ ಜೊತೆಗೆ ಸೇರಿಕೊಂಡು ನಾವು 3 ಜನರದ್ದು ನಮ್ಮ ಟೀಮ್ ಅದು. ಅದೇ 16,000 ಗಿಡಗಳನ್ನ ನಾವು ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಶಾಲೆಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನೆಟ್ಟಿದ್ದೀವಿ. ಉಡುಪಿಯ ಹೊರಭಾಗದಲ್ಲೂ ಒಂದು 4-5 ಕಡೆಯಲ್ಲಿ ನಾವು ನೆಟ್ಟಿದ್ದೀವಿ. ಒಂದು 2-3 ಕಾಡುಗಳನ್ನು ನಿರ್ಮಾಣ ಮಾಡಿದ್ದೀವಿ. ಮತ್ತೊಂದು 2-3 ಸಾಕಷ್ಟು ಒಂದು 8-10 ಬನಗಳನ್ನು ನಿರ್ಮಾಣ ಮಾಡಿದ್ದೀವಿ. ಕಾಂಕ್ರೀಟೀಕರಣ ಆಗಬಾರದು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾಗಬನಗಳಲ್ಲಿ ಗಿಡಗಳನ್ನು ಹೋಗಿ ನೆಟ್ಟಿದ್ದೀವಿ. ಈ ಥರ ಕೆಲಸಗಳನ್ನು ನಾವು ಮಾಡಿದ್ವಿ. ಅದು ನಮಗೆ ತುಂಬ ಖುಷಿ ಕೊಟ್ಟಂಥ ಒಂದು ವಿಚಾರ. ಖಂಡಿತ. ಅದರ ಜೊತೆ ನಿಮ್ಮ ಸಂಸ್ಥೆ, ನೀವು ಆಗಲೇ ಹೇಳಿದ್ರಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಅದರ ಬಗ್ಗೆ ಒಂದೆರಡು ಮಾಹಿತಿ. ಕಳೆದ 6 ವರ್ಷಗಳ ಹಿಂದೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ವಿಶ್ವನಾಥ್ ಶೆಣೈ ಅಂತ ಹೇಳ್ಕೊಂಡು ಒಬ್ಬರು ಉಡುಪಿಯ ಮೂಲ ಉದ್ದೇಶ ಏನು ಸರ್? ಇದು ಕಲೆ ಸಂಸ್ಕೃತಿ ಉಳಿಸುವಂತಹ ಕಾರ್ಯಕ್ರಮ ಮುಖ್ಯವಾಗಿ. ಮತ್ತೆ ಕಲಾವಿದರುಗಳನ್ನು ಗುರುತಿಸುವಂಥ ಕಾರ್ಯಕ್ರಮ, ಮತ್ತೆ ನಾಟಕಗಳ ತಯಾರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವಂಥದ್ದು, ಬೇರೆ ಬೇರೆ ಅವಕಾಶಗಳನ್ನು, ಬೇರೆ ಬೇರೆ ತಂಡಗಳಿಗೆ ಅವಕಾಶವನ್ನು ನೀಡುವಂಥದ್ದು, ಮತ್ತೆ ಪ್ರಶಸ್ತಿಗಳನ್ನು ಒಂದೊಳ್ಳೆ ಕಲಾವಿದರಿಗೆ, ಸಾಧಕರಿಗೆ ಪ್ರಶಸ್ತಿಯನ್ನು ನೀಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಪ್ರಾರಂಭವಾದಂತಹ ಉಡುಪಿ ವಿಶ್ವನಾಥ್ ಶೆಣೈಯರು ಪ್ರಾರಂಭಿಸಿದಂಥ ಒಂದು ಸಂಸ್ಥೆ ಇದು. ಅವರ ಮುಂದಾಳತ್ವದಲ್ಲಿ ನಾವು ಸೇರಿದ್ದು. ಅದರಲ್ಲಿ ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಿದ್ದೀನಿ. ಸಾಕಷ್ಟು ಈಗ ಉಡುಪಿಯಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಕೊಟ್ಟಂತ ಅನನ್ಯ ಸೇವೆಗೆ ಗುರುತಿಸುವಂದ್ರೆ ಎಲ್ಲರೂ ಗುರುತಿಸ್ತಾರೆ. ಆದ್ರೆ ಒಂದು ದೊಡ್ಡ ಮೊತ್ತದೊಂದಿಗೆ ಅವರನ್ನು ಉಡುಪಿಗೆ ಕರೆಸಿ ಅವರನ್ನು ಗೌರವಿಸುವಂಥದ್ದು ಇದೆಯಲ್ಲ, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿಯ 2
ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ನೀಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ. 1 ಲಕ್ಷದ ಒಂದು ವಿಶ್ವಪ್ರಭಾ ಪುರಸ್ಕಾರ ಅಂತೇಳಿ, ಅದು ವಿಶ್ವನಾಥ್ ಶೆಣೆಯರು ಪ್ರಾಯೋಜಿಸಿದ್ದು. ಅದು ಅಷ್ಟೇ ಕನ್ನಡ ನಾಡು ನುಡಿ ಸೇವೆಗೆ ಮೋಹನ್ ಆಳ್ವರು, ಸಂಧ್ಯಾ ಪೈ, ಗಿರೀಶ್ ಕಾಸರವಳ್ಳಿ, ಜಯಂತ್ ಕಾಯ್ಕಿಣಿ ಇಂಥವರಿಗೆ ನಾವು ಅದನ್ನ ನೀಡಿದ್ವಿ. ಮತ್ತೆ ಕಳೆದ 2 ವರ್ಷಗಳಿಂದ ಪಂಚಮಿ ಪುರಸ್ಕಾರ ಅಂತೇಳಿ ಅದು ಅಷ್ಟೇ 1 ಲಕ್ಷದ ಮೊತ್ತದೊಂದಿಗೆ ಗೌರವಿಸ್ತಾ ಇದ್ವಿ. ಅದು ಹೋದ ವರ್ಷ ನಾವು ಮಂಡ್ಯ ರಮೇಶಿಗೆ ನೀಡಿದ್ವಿ. ಈ ವರ್ಷ TN ಸೀತಾರಾಮ್ ಅವರಿಗೆ ಸೀತಾರಾಮ್ ಅವರಿಗೆ ನೀಡ್ತಿದ್ವಿ. ಶಾರದಾ ಕೃಷ್ಣ ಪುರಸ್ಕಾರ ಇದೆ, ಅದು ಒಂದು 3-4 ವರ್ಷ ಆಯಿತು. ಅದು ಅಷ್ಟೇ ಒಂದು ರಂಗ ಕಲಾವಿದರಿಗೆ ಕೊಡುವಂಥದ್ದು. ಕಾಸರಗೋಡು ಚಿನ್ನವರಿಗೆ ಕೊಟ್ಟಿದ್ವಿ, ಜೀವನ್ ರಾಮ್ ಸುಳ್ಳಿ ಅವರಿಗೆ ಕೊಟ್ಟಿದ್ವಿ. ಈ ವರ್ಷ SN ಸೇತುರಾಮ್ ಅವರಿಗೆ. ಹಾಗಾಗಿ ಇದು ಜನವರಿ ತಿಂಗಳಲ್ಲಿ ನಾವು ಸಂಸ್ಕೃತಿ ಉತ್ಸವ ಅನ್ನುವಂಥ 3 ದಿನದ ಕಾರ್ಯಕ್ರಮ ಮಾಡ್ತೀವಿ. ಆ ಉತ್ಸವದಲ್ಲಿ ನಾವು ನೀಡ್ತಾ ಇದ್ವಿ. ಇದ್ರ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ವರ್ಷ ಪೂರ್ತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಅದೇ ಸರ್, ಕತೆ ಕೇಳೋಣ, ಮನೆ ಮಂತ್ರಾಲಯ ಮತ್ತೆ ಕನ್ನಡದ ಬಗ್ಗೆ ಬಹಳಷ್ಟು ಕನ್ನಡ ಮಾತನಾಡಿ ಹೀಗೆ ಅದು 1-2 ಮಾತಲ್ಲಿ ತಿಳಿಸಿ ಸರ್. ಅದೇನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷ ಆಗಬೇಕು ಉಡುಪಿ ತಾಲೂಕಿಗೆ ಅಂತ ಹೇಳ್ಕೊಂಡು ನಾನು ಯಾವತ್ತೂ ಬೇಡಿಕೆ ಅರ್ಜಿ ಕೊಟ್ಟವ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟನೆಯನ್ನೆಲ್ಲ ನೋಡ್ತಾ ಬಂದಂತಹ ಜಿಲ್ಲಾ ಸಮಿತಿಯವರು ನನ್ನನ್ನು ಸಂಪರ್ಕಿಸಿ ಈ ವರ್ಷ ನೀವು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕಿನ ಘಟಕದ ಅಧ್ಯಕ್ಷರಾಗಬೇಕು ಅಂತ ಹೇಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ರು. ನೇಮಕ ಮಾಡಿದ ನಂತರ ನಾವು ಕಳೆದ 4 ವರ್ಷದಲ್ಲಿ ಉಡುಪಿಯಲ್ಲಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಕೆಲಸ ಮಾಡಿದೆ. ಅದನ್ನು ನಾವು ಭಿನ್ನವಾಗಿ ಯೋಚನೆ ಮಾಡಿ ಒಂದಷ್ಟು ಕೆಲಸಗಳನ್ನು ನಾವು ಮಾಡಬೇಕು, ಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ತಂಡ ತುಂಬಾ ಒಳ್ಳೆಯ ತಂಡ, ಒಳ್ಳೊಳ್ಳೆ ಗೌರವ ಕಾರ್ಯದರ್ಶಿಗಳ, ಈಗ ಅಕ್ಕ ಮಾತಾಡಿದ್ರಲ್ಲ ನಮ್ಮ ಗೌರವ ಕಾರ್ಯದರ್ಶಿ ತುಂಬಾ ಒಳ್ಳೆಯ ಹಾರ್ಡ್ ವರ್ಕರ್ ಅವರು. ಅದೇ ರೀತಿ ಜನಾರ್ದನ್ ಕೊಡವರು ಅಂತ ಹೇಳ್ಕೊಂಡು ತುಂಬಾ ಕೆಲಸ ಮಾಡೋರು ಅವರೆಲ್ಲ ತುಂಬಾ ಜನ ಇದ್ದಾರೆ. ರಾಘವೇಂದ್ರ ಪ್ರಭು ಇದ್ದಾರೆ, ರಾಜೇಶ್ ಭಟ್ರು ಇದ್ದಾರೆ, ಸತೀಶ್ ಕೊಡವರು ಇದ್ದಾರೆ, ಸಿದ್ದಬಸ ಇದ್ದಾರೆ, ಹಾಗೆ ತುಂಬಾ ಜನ ಇದ್ದಾರೆ ನಮ್ಮ ಟೀಮ್ನವರು. ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಯಾವುದೇ ಹಣ ಬರುವುದಿಲ್ಲ ಸಾಹಿತ್ಯ ಪರಿಷತ್ತಿಗೆ, ಹಣ ಬಾರದೆ ನಮ್ಮ ಕೈಯಿಂದೆಲ್ಲ ಹಾಕೊಂಡು ನಾವು ಒಂದಷ್ಟು ಅಭಿಯಾನಗಳನ್ನು ಮಾಡಿದ್ವಿ. ಒಂದು ಕತೆ ಕೇಳೋಣ ಅನ್ನುವಂಥ ಒಂದು ಅಭಿಯಾನ 185ಕ್ಕೂ ಹೆಚ್ಚು ಎಪಿಸೋಡ್ ಸಂಚಿಕೆ ಇವತ್ತು ಕಾಣ್ತಾ ಇದೆ. ಅದರಲ್ಲಿ ನಮ್ಗೀಗ ನಾವು ಹೆಸರು ಹೇಳಬೇಕು ಅಂತ ಹೇಳಿದ್ರೆ, ಕತೆಗಾರರ ಹೆಸರು ಹೇಳಬೇಕಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು 2 ಜನನ ಹೆಸರು ಹೇಳ್ಬೋದು. ಆದರೆ 185 ಜನ ಇವತ್ತು ಸ್ವರಚಿತ ಕಥೆಯನ್ನ ವಾಚಿಸಿದ್ದಾರೆ. ಪ್ರತಿ ಶನಿವಾರ ಅವರು ಬಂದು ಕಥೆಯನ್ನು ಹೇಳ್ತಾರೆ. ರೇಡಿಯೋ ಮಣಿಪಾಲದ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ಇದು ಪ್ರಸಾರ ಆಗ್ತದೆ. ಎಲ್ಲಿಯೂ ಒಂದು ಶನಿವಾರ ಅಥವಾ ಒಂದು ಭಾನುವಾರ ನಿಲ್ಲದೆ ನಿರಂತರವಾಗಿ ನಡೀತಾ ಇದೆ. ನಾವು ಯಾವಾಗ ಅಧಿಕಾರ ಸ್ವೀಕರಿಸಿದೀವೋ ಅವಾಗಿನಿಂದ ಇದು ಒಂದು. ಇನ್ನೊಂದು ಮನೆಯೇ ಗ್ರಂಥಾಲಯ ಅಂತ ಹೇಳ್ಕೊಂಡು, ಮನೆಯಲ್ಲಿ ಗ್ರಂಥಾಲಯ ಇರಬೇಕು, ಪ್ರತಿಯೊಂದು ಮನೆಯಲ್ಲಿಯೂ ಕನ್ನಡ ಪುಸ್ತಕಗಳಿರಬೇಕು, ಮನೆಯ ಮಕ್ಕಳು ಕನ್ನಡ ಪುಸ್ತಕ ಓದಬೇಕು, ಬಂದಂಥ ಅತಿಥಿಗಳು ಕನ್ನಡ ಪುಸ್ತಕವನ್ನು ಓದಬೇಕು ಅಂತ ಹೇಳ್ಕೊಂಡು ಮನೆಗಳಲ್ಲಿ 180ಕ್ಕೂ ಹೆಚ್ಚು ಮನೆಗಳಲ್ಲಿ ಇವತ್ತು ನಾವು ಗ್ರಂಥಾಲಯವನ್ನು ತೆರೆದಿದ್ದೀವಿ. ಅದ್ರ ಜೊತೆಗೆ DC ಆಫೀಸ್, ಪತ್ರಕರ್ತರ ಸಂಘ, ಆಸ್ಪತ್ರೆ, 8 ಉಡುಪಿಯ 8 ಆಸ್ಪತ್ರೆಯಲ್ಲಿ ನೀವು ಇವತ್ತು ನೋಡಿದ್ರೆ ಒಂದು ಲೈಬ್ರರಿ ಇದೆ. ಅಂಥ ಲೈಬ್ರರಿಗಳನ್ನು ಇದು ಬೇರೆಯವರಿಗೆ, ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಪುಸ್ತಕವನ್ನು ಓದುವ ಮೂಲಕ ಇದಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ತೆಗೆದು, ಇದು ರಾಜ್ಯ ಸರ್ಕಾರವು ಇದನ್ನು ಗಮನಿಸಿ ಮನೆಗೊಂದು ಗ್ರಂಥಾಲಯ ಅನ್ನುವಂಥದ್ದು ಅವರು ಪ್ರಾಜೆಕ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಅದು ಪ್ರಾರಂಭವಾಗಿರುವಂಥದ್ದು ಉಡುಪಿ ತಾಲೂಕು ಸಾಹಿತ್ಯ ಪರಿಷತ್ತಿನಿಂದ. ಇದು ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ. ಇದು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ಕನ್ನಡ ಮಾತನಾಡುವ ಅನ್ನುವಂಥ ಒಂದು ಅಭಿಯಾನ, ಕನ್ನಡ ಮಾತನಾಡಲಿಕ್ಕೆ ಬಾರದೇ ಇದ್ದವರಿಗೆ, ಕನ್ನಡ ಕಷ್ಟ ಆಗೋರಿಗೆ ಕನ್ನಡವನ್ನು ಕಲಿಸುವಂತ, ಅಟ್ಲೀಸ್ಟ್ ಕೊನೆಗೆ ಅವರು ಕನ್ನಡದಲ್ಲಿ ಒಂದು 4 ಮಾತಾಡಬೇಕು. ಈಗ ಮಾರ್ಕೆಟಿಗೆ ಹೋದ್ರೆ, ಸಂತೆಗೆ ಹೋದ್ರೆ ಇದು ಕೊಡಪ್ಪ, ತೆಂಗಿನಕಾಯಿ ಕೊಡು ಅನ್ನುವಂಥದ್ದು ಕೇಳಬೇಕು. ಎಷ್ಟಾಯ್ತಪ್ಪ ದುಡ್ಡು, ಇಷ್ಟು ಕೇಳುವಂಥದ್ದು ಬರಬೇಕು ಅನ್ನುವಂಥದ್ದು ಇಟ್ಕೊಂಡು ನಾವು ಕನ್ನಡ ಮಾತಾಡು ಅನ್ನುವಂಥ ಕಾರ್ಯಕ್ರಮ ಅಭಿಯಾನ ಮಾಡ್ತೀವಿ. ಅದಕ್ಕೆ ತಾವು ಹಲವಾರು ಆರೋಗ್ಯ ಶಿಬಿರಗಳನ್ನು ಮಾಡಿದ್ರಿ. ನೀವು ಏನು ಹೇಳ್ತೀವಿ, ಮೆಡಿಸಿನ್ ವಿಭಾಗದಲ್ಲಿ ಇದ್ದೀರಿ, ಯಾಕಂದ್ರೆ ಔಷಧ ವಿಭಾಗದಲ್ಲೇ ತಾವಿದ್ದೀರಿ. ಅದನ್ನ ತಾವು ಉತ್ತಮ ರೀತಿಯಲ್ಲಿ ತಮ್ಮ ಸ್ವಂತಕ್ಕಾಗಿ ಅಲ್ಲದ್ರೂ ಕೂಡ ಎಲ್ಲರಿಗೂ ಕೂಡ ಸಿಗುವಂಥದ್ದು ಮಾಡ್ತಾ ಇದ್ದೀರಿ. ಆರೋಗ್ಯ ಶಿಬಿರ, ಅದರ ಬಗ್ಗೆ 1-2 ಮಾತು ಸರ್. ಈ ಒತ್ತಡಗಳ ಮಧ್ಯೆ ನಾನು ಈಗ ನಾವು ಮೊದಲು ಪ್ರಾರಂಭದ ದಿನಗಳಲ್ಲಿ ನಾನು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಕಾರಣ ನಾನು ಆ ಸಂದರ್ಭದಲ್ಲಿ 10
10 ವರ್ಷ, ಪ್ರಾರಂಭದ 10 ವರ್ಷಗಳಲ್ಲಿ ನಾವು ತುಂಬ ಮೆಡಿಕಲ್ ಕ್ಯಾಂಪ್ಗಳನ್ನು, ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ವಿ. ಆಮೇಲೆ ನನ್ನ ಇದು ಬೇರೆ ಬೇರೆ ಇದೆಲ್ಲ ತೊಡಗಿಸಿಕೊಂಡ ಕಾರಣ ಕಷ್ಟ ಆಗ್ತಾ ಇತ್ತು. ಆದರೂ ನಾವು ಅದಕ್ಕೆ ಬೇಕಾಗುವಂತಹ ಮೆಡಿಸಿನ್ಗಳನ್ನು, ಉಚಿತ ಮೆಡಿಸಿನ್ಗಳನ್ನು ಈಗಲೂ ನಾವು ಕೊಡ್ತಾ ಇದ್ವಿ. ಅವಾಗಲೇ ನಾವು ಸಾಧಾರಣ ಒಂದು 500 ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದ್ವಿ. ಇದು ಒಬ್ಬರು ಮಧುಸೂದನ್ ಹೇರೂರ್ ಅಂತ ಹೇಳ್ಕೊಂಡು ಒಬ್ರು ಇದ್ದಾರೆ, ನನ್ನ ಆತ್ಮೀಯ ಗೆಳೆಯರು, ಈಗಲೂ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ನನಗೆ ಪ್ರೇರಣೆ, ಅವರು ಸ್ಫೂರ್ತಿ. ಯಾಕೆ ಸ್ಫೂರ್ತಿ, ನಾವು ಅವರು ಒಟ್ಟಿಗೆ ಸೇರಿಕೊಂಡು ಒಂದಷ್ಟು ಜನರಿಗೆ ಆರೋಗ್ಯಕ್ಕೆ ತೊಂದರೆ ಆಗೋರಿಗೆ ಉಚಿತ ಫ್ರೀ ಮೆಡಿಸಿನ್ ಕೊಡಬೇಕು ಅಂತ ಹೇಳ್ಕೊಂಡು ಈ ಶಿಬಿರಗಳನ್ನು ಆಯೋಜಿಸ್ತಾ ಇದ್ವಿ. ಅದೇ ರೀತಿಯಲ್ಲಿ ಉಡುಪಿಯ ಎಲ್ಲ ಉಡುಪಿಯ ಡಾಕ್ಟರ್ಸ್ಗಳೆಲ್ಲ ತುಂಬ ಒಳ್ಳೆಯವರು. ಯಾಕೆಂತ ಹೇಳಿದ್ರೆ ಅವರು ಇಂಥ ಶಿಬಿರಗಳಿಗೆ ಬೇರೆ ಕಡೆ ಹೋದ್ರೂ ಬರೋದಿಲ್ಲ. ಡಾಕ್ಟರ್ಗಳು ಬಂದು ಉಚಿತವಾಗಿ ಅವರನ್ನು ಟ್ರೀಟ್ ಮಾಡಿ ಔಷಧಿಗೆ ನಾವು ಒಂದಷ್ಟು ಒಟ್ಟು ಮಾಡಿದಂಥ ಔಷಧಿಗಳನ್ನು ಉಚಿತವಾಗಿ ಕೊಡುವಂಥ ಬಹಳ ಸಜ್ಜನ ಇರುವಂಥ ಉಡುಪಿಯಲ್ಲಿ ಇರ್ತಕ್ಕಂಥ ವೈದ್ಯರಿದ್ದಾರೆ. ಆ ಮೂಲಕ ನಮ್ಗೆ ಮಾಡ್ಲಿಕ್ಕೆ ತುಂಬಾ ಸಹಕಾರಿಯಾಯಿತು. ಖಂಡಿತ ಸರ್. ಅದೇ ಶಾಲಾ ಕಾಲೇಜಲ್ಲಿ ಕವಿಗೋಷ್ಠಿ ಅದನ್ನೆಲ್ಲ ಮಾಡಿದ್ರಿ, ಅಂದ್ರೆ ಮಕ್ಕಳಿಗೆ ಒಂದು ಸಾಹಿತ್ಯದ ಬಗ್ಗೆ ಸ್ವಲ್ಪ ಅಲ್ವಾ ಸರ್, ನೀವು ಸಾಹಿತ್ಯ ಪರಿಷತ್ತಲ್ಲಿ ಇದ್ದೀರಿ, ಸಾಹಿತ್ಯದ ಬಗ್ಗೆ ಸ್ವಲ್ಪ ಒಲವು ಬರಲಿ ಮಕ್ಕಳಿಗೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕಡೆ ಮಾಡಿದ್ರಿ ಅಲ್ಲ ಸರ್? ಸಾಹಿತ್ಯ ಪರಿಷತ್ನಲ್ಲಿ ಇದ್ದಾಗ ಸಾಹಿತ್ಯದ ಚಟುವಟಿಕೆಗಳು, ಇಂಥ ಚಟುವಟಿಕೆಗಳು ಆಗಲೇಬೇಕು. ಹಾಗಾಗಿ ನಾವು ಪ್ರತಿಯೊಂದು ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕವಿಗೋಷ್ಠಿಗಳು ಆಗಬೇಕು. ಒಂದಷ್ಟು ಜನ ಕನ್ನಡದ ಅಭಿಮಾನಿಗಳು ಹುಟ್ಟಬೇಕು, ಕವನಗಳನ್ನು ಬರಿಬೇಕು, ಕಥೆಗಳನ್ನು ಬರಿಬೇಕು. ಈ ಒಂದು ಆಲೋಚನೆ ಇಟ್ಕೊಂಡು ನಾವು ಪ್ರತಿ ಉಡುಪಿಯ ತಾಲೂಕಿನಾದ್ಯಂತ ತುಂಬಾ ಶಾಲಾ ಕಾಲೇಜುಗಳಲ್ಲಿ ಈ ಕವಿಗೋಷ್ಠಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ಮಾಡಲೇಬೇಕಾದಂತ ಅನಿವಾರ್ಯತೆ. ಈಗಿನ ಪರಿಸ್ಥಿತಿಯಲ್ಲಂತೂ ನಾವು ಕನ್ನಡದ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸಲೇಬೇಕು. ಸುಮ್ಮನೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ಹೇಳ್ಕೊಂಡು ಕನ್ನಡ ಶಾಲೆ ಹಾಕೊಂಡು ತೀರ್ಕೊಂಡು ಎಲ್ಲ ಪ್ರೋಗ್ರಾಮ್ಗಳಿಗೆ ಹೋಗಿ ಫೋಟೋ ಕೊಡುವುದರಲ್ಲಿ ಅರ್ಥ ಇಲ್ಲ. ನಾವು ನಿಜವಾದ ಅರ್ಥಪೂರ್ಣವಾದಂತ ಕಾರ್ಯಕ್ರಮಗಳನ್ನು ಮಾಡಬೇಕು. ಆಗ ಮಾತ್ರ ಅರ್ಥ ಇದೆ, ಸ್ಥಾನಕ್ಕೊಂದು ಗೌರವ ಇದೆ. ಅದೇ ಸರ್, ತಮ್ಮ ನರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳು ಇದುವರೆಗೆ ತಮ್ಮ ನರಸಿ ಬಂತ ಅದರ ಬಗ್ಗೆ ಒಂದೆರಡು ಮಾತು. ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಬಂದಾಗ ಖುಷಿ ಆಗುತ್ತೆ, ಸಹಜವಾಗಿ ಖುಷಿ ಆಗುತ್ತೆ. ಆದರೆ ಅದಕ್ಕೆ ಯಾವಾಗಲೂ ನಾವು ಹೋಗಿ ಅರ್ಜಿ ಹಾಕೊಂಡು ತಗೊಳ್ಳುವ ವಿಚಾರದಲ್ಲಿ ನಾನು ಯಾವತ್ತೂ ಹಿಂದೆ, ಅದನ್ನು ಯಾವತ್ತೂ ನಾನು ಬೇಡಿಕೊಂಡವನಲ್ಲ. ಹಾಗಾಗಿ ಬಂದಂಥ ಪ್ರಶಸ್ತಿಗಳು, CGK ರಂಗ ಪ್ರಶಸ್ತಿ, ಈ ಥರದ ಒಂದು ಮತ್ತೆ ರಾಜ್ಯ ಮಟ್ಟದ ಕಾಂಪಿಟೇಷನಲ್ಲಿ ಆದಂಥ ಪ್ರಶಸ್ತಿಗಳು, ಸಾಧನಶ್ರೀ, ಅದೆಲ್ಲ ಖುಷಿ ಕೊಟ್ಟಿದೆ. ಅದೆಲ್ಲ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದು ನಾವು ಅದನ್ನು ತುಂಬಾ ತಲೆಗೇರ್ಲೂಬಾರ್ದು. ಜವಾಬ್ದಾರಿ ಜಾಸ್ತಿ ಆಯ್ತು. ಒಂದು ಪ್ರಶಸ್ತಿ ಬಂತು ಅಂತ ಹೇಳಿದ್ರೆ ಇನ್ನಷ್ಟು ನಾವು ಕೆಲಸ ಮಾಡಬೇಕು, ಒತ್ತಡಗಳು ಜಾಸ್ತಿ ಆಗುತ್ತೆ. ಪ್ರಶಸ್ತಿಗಳು ಬಂದಾಗ ಕೆಲಸ ಮಾಡಲೇಬೇಕು. ಹಾಗೆ ಅದೇ ಸರ್, ನಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮ ಬಗ್ಗೆ ಬಹಳಷ್ಟು ತಿಳಿ ಸರ್. ನಿಜವಾಗಿ ಉಡುಪಿ ಜಿಲ್ಲೆಯವರು ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ತಾವು ತಾಲೂಕು ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಿ. ತಮ್ಮ ಬಗ್ಗೆ ಮತ್ತೆ ನೀವು ರಂಗಭೂಮಿ ಕಲಾವಿದರು, ಸಮಾಜ, ಇದರ ಬಗ್ಗೆ ಎಲ್ಲ ಬಹಳಷ್ಟು ನಮ್ಮ ವೀಕ್ಷಕರಿಗೆ ತಿಳಿಯಪಟ್ಟಿತು. ಅದೇ ರೀತಿ ನಮ್ಮ ವೀಕ್ಷಕರಿಗೆ, ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಒಂದು ಅಂತ ಹೇಳಿದ್ರೆ, ನಮಗೆ ತುಂಬ ಲೈಫ್ಗಳಿದೆ. ಒಂದು ಫ್ಯಾಮಿಲಿ ಲೈಫ್, ಪಬ್ಲಿಕ್ ಲೈಫ್, ಸೋಷಿಯಲ್ ಲೈಫ್, ಫ್ಯಾಮಿಲಿ ಲೈಫ್, ಇದೆಲ್ಲ ಇರ್ತದೆ. ಎಲ್ಲದ ಲೈಫ್ ಇರಬೇಕು. ಅದ್ರ ಜೊತೆಗೆ ಬರೀ ಫ್ಯಾಮಿಲಿ ಲೈಫಲ್ಲೇ ಇರಬಾರ್ದು. ಎಲ್ಲ ಲೈಫು ಬೇಕು ನಮ್ಗೆ, ಹವ್ಯಾಸವೂ ಬೇಕು. ಬರೀ ಮನೆಯಲ್ಲಿ ಕೂತ್ಕೊಂಡು ನಂದು ನನ್ನ ಮಕ್ಕಳದ್ದು ಮಾತ್ರ ನೋಡ್ಕೊಂಡು ನಮಗೆ ಹೊರಗಡೆಯ ಪ್ರಪಂಚ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು. ಬೇರೆ ಬೇರೆ ರಂಗದಲ್ಲಿ, ಬೇರೆ ಬೇರೆ ಜೀವನದಲ್ಲಿ ಎಲ್ಲದೂ ತೊಡಗಿಸ್ಕೊಂಡಾಗ ನಿಜವಾದ ಜೀವನ ಸಾಧ್ಯ. ನಾವು ಅದನ್ನೆಲ್ಲ ರೂಪಿಸ್ಕೊಳ್ಬೇಕು, ಹಾಗಾಗಬೇಕು. ಆಗ ನಮ್ಮ ದೇಶದ ಬಗ್ಗೆ ನಮ್ಗೆ ಅಭಿಮಾನ ಮೂಡ್ತದೆ. ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡ ಒಳ್ಳೆ ಸಂಸ್ಕೃತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ನಾನು ಹೇಳುವಂತ ಒಂದು ಕಿವಿಮಾತು. ಇದು ಎಲ್ರಿಗೂ ಗೊತ್ತಿರೋ ವಿಚಾರ, ಬಟ್ ಎಲ್ಲರೂ ಈ ರೀತಿಯಲ್ಲಿ ಯೋಚಿಸಬೇಕು ಅನ್ನುವಂಥದ್ದು ನನ್ನೊಂದು ಆಸೆ. ಅಷ್ಟೇ. ಖಂಡಿತ ಸರ್, ಖಂಡಿತ. ಏನಾದ್ರು ಹೊಸದನವನ್ನು ಮಾಡ್ಬೇಕು, ಏನಾದ್ರು ನಮ್ಮತನವನ್ನು ನಾವು ನಮ್ಮ ನಂತರ ಕೂಡ ನಮ್ಮನ್ನು ನೆನಪಿಸುವಂತ ಕೆಲವು ಕೆಲಸ ಕಾರ್ಯಗಳಾಗಬೇಕು. ಯಾಕಂದ್ರೆ ಹುಟ್ಟಿದ ಹೋದ ಅಂತ ಇರೋದಕ್ಕಿಂತ ಅದರ ಮಧ್ಯೆ ಏನಾಗಿದ್ ಮಾಡಿದ್ದ ಎನ್ನುವುದನ್ನ ಜನರಿಗೆ ಗೊತ್ತಾಗಬೇಕು. ಅದು ಮಾಡಬೇಕು. ಎಲ್ಲರೂ ಪ್ರತಿಯೊಬ್ಬರು ಮಾಡಿದಾಗ ಸಮಾಜಕ್ಕೆ ಉತ್ತಮ ರೀತಿಯ ಒಂದು ಸಂದೇಶ ನೀಡಿದಂತಾಗ್ತದೆ. ಉತ್ತಮ ರೀತಿಯಲ್ಲಿ ಅವರು ಸಮಾಜದಲ್ಲಿ ನಾವು ಇದ್ದೇವೆ ಎನ್ನುವುದನ್ನು ಗುರುತಿಸಿಕೊಳ್ಳಲಿಕ್ಕೆ ಆಗ್ತದೆ. ನಾವು ಒಳ್ಳೆ ರೀತಿಯ ಬದುಕು ಸಾಗಿಸ್ಲಿಕ್ಕೆ ಆಗ್ತದೆ. ಅದೇ ಖಂಡಿತ ಸರ್, ಬಹಳ ಖುಷಿ ಆಯಿತು. ಬಿಡುವಿನ ಸಮಯದಲ್ಲಿ ಬಿಡು ಮಾಡಿಕೊಂಡು ಬಂದು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತನಾಡಿದ್ರಿ. ನಿಮ್ಮ ಈ ಪಯಣದ ಬಗ್ಗೆ ತಿಳಿಸಿದಿರಿ. ಅದು ಕೂಡ ರಂಗ ಪಯಣ ಇರ್ಬೋದು, ಅದೇ ಯಾವುದೇ ಸಮಾಜ ಸೇವೆಗೆ ಇರ್ಬೋದು, ಯಾವುದೇ ರೀತಿ ಮೆಡಿಸಿನ್ ಆ ವಿಭಾಗದಲ್ಲಿ ಕೂಡ ಬಹಳಷ್ಟು ಮಾಹಿತಿ ನಮಗೆ ದೊರೆಯಿತು ಸರ್ ನಿಮ್ಮಿಂದ. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಊರಿನವರು ರವಿರಾಜ್ ಸರ್ ಅವರು.
ಅವರೊಂದಿಗೆ ಮಾತುಕತೆಯನ್ನಾಡಿದ್ವಿ. ಅವರ ವಿಷಯಗಳು ತಿಳಿಯಪಟ್ಟು, ಅವರ ಕೆಲಸ ಕಾರ್ಯಗಳು ತಿಳಿಯಪಟ್ಟು, ಅವರ ಹಿನ್ನೆಲೆ ಕೂಡ ತಿಳಿಯಪಟ್ಟಿತು. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನೀವು ಭೇಟಿ ಆಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.